ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು. ಆತ್ಮೀಯ ಸಹಕಾರಿ ಬಂಧುಗಳೇ, ಬೆಂಗಳೂರಿನಲ್ಲಿರುವಂತಹ ಮಲ್ಲೇಶ್ವರದ ಕರ್ನಾಟಕ ರಾಜ್ಯ ಸಂಯುಕ್ತ ಸೌಹಾರ್ದ ಸಹಕಾರಿ ನಿಯಮಿತ ತನ್ನ ಎಲ್ಲ ಸಂಯುಕ್ತ ಸಹಕಾರಿ ಸಿಬ್ಬಂದಿಗಳಿಗಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಆಯೋಜಿಸಿದೆ. ಅದು ಮೈಸೂರಿನ ರಾಮಕೃಷ್ಣ ಆಧ್ಯಾತ್ಮಿಕ ಕೇಂದ್ರದಲ್ಲಿ. ಬನ್ನಿ, ಈ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಹೇಗಿದೆ ನೋಡ್ಕೊಂಡು ಬೇಡ. ತಪ್ಪುಗಳ ಆಯ್ಕೆಗೆ ಬೇಕಾಗುವ ಸಾಮರ್ಥ್ಯವನ್ನು ತರಬೇತಿ ಹಾಗೂ ಶಿಕ್ಷಣ ಮಾತ್ರ ನೀಡಲು ಸಾಧ್ಯ. ಅಂತಹ ತರಬೇತಿಯನ್ನು ನಮಗೆ ಪಡೆಯುತ್ತಿರುವುದು ನಾವೇ ಧನ್ಯರು. ನಮ್ಮನ್ನು ನಾವು ಸಬಲಗೊಳಿಸುವ ಏಕೈಕ ಮಾರ್ಗ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಶ್ರೀಮತಿ ದಿವ್ಯಾ, ಹಿರಿಯ ಅಧಿಕಾರಿ, ಸಂಯುಕ್ತ ಸಹಕಾರಿ ಸಿಬ್ಬಂದಿಯಾಗಿದ್ದಾರೆ, ಇವರಿಗೆ ಕೇಳ್ಕೊಳ್ತೀನಿ. ಗುಣಗಣ ವೆಂಕಟರಮಣ, ಅಗಣಿತ ಗುಣಗಣ ವೆಂಕಟರಮಣ, ಪದ್ಮಾವತಿ ಪತಿ ಶ್ರೀನಿವಾಸ, ಪದ್ಮಾವತಿ ಪತಿ ಶ್ರೀನಿವಾಸ, ಅಗಣಿತ ಗುಣಗಣ ವೆಂಕಟರಮಣ. ನಮ್ಮ ಒಂದು ಫೆಡರಲ್ನ ಇದಕ್ಕೆ ನಾವೆಲ್ಲರೂ ನುಡಿ ಆಗ್ತಾ ನಮ್ಮ ಒಂದು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಶರಣಗೌಡ ಜಿ ಪಾಟೀಲ್, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, ಇವರು ನಡೆಸಿಕೊಡ್ಬೇಕು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದು ಒಂದು ಶಾಸನಬದ್ಧ ಸಹಕಾರಿ ಸಂಸ್ಥೆಯಾಗಿ ರಾಜ್ಯದ ಸೌಹಾರ್ದ ಸಹಕಾರಿ ಸಂಸ್ಥೆಗಳ ಮಾತೃ ಸಂಸ್ಥೆಯಾಗಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ 3 ದಿನಗಳ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ರಾಜ್ಯದ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಮೈಸೂರಿನಲ್ಲಿ, ಆ ಮೈಸೂರಿನಲ್ಲೇ ಸಂಬಂಧಪಟ್ಟಂಗೆ ಅದಕ್ಕೆ ಆದಂಥ ಒಂದು ವಿಶೇಷವಾದಂತಹ ಅರ್ಥ ಇದೆ. ಅದರ ಜೊತೆಗೆ ಇವತ್ತಿನ ದಿವಸ ನಾವು ಏನು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಮೈಸೂರಿನಲ್ಲೇ ಸಂಬಂಧಪಟ್ಟಂಗೆ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಅಂತ ನಾವು ಈ ಕ್ಷೇತ್ರವನ್ನು ಅಥವಾ ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಮಗೆ ಒಪ್ಪಿಗೆ ನೀಡಿದಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೂ ಮತ್ತು ನಮ್ಮ ಆಡಳಿತ ಮಂಡಳಿ ಸನ್ಮಾನ್ಯ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಎಲ್ಲರಿಗೂ ಸಹ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ತಮಗೆಲ್ಲ ತಿಳಿದಂಗೆ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಪರಮ ಪೂಜ್ಯ ಸ್ವಾಮೀಜಿಯವರಿದ್ದಾರೆ, ಶ್ರೀ ಮುಕ್ತಿದಾನಂದಜಿ, ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಂದರೆ ನಾವು ನಡೆಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಮಾ ಮೇಧಾನಂದ ಸ್ವಾಮೀಜಿ ಆಗಿರ್ಬೋದು. ಸೌಹಾರ್ದ ಸಹಕಾರಿಗಳ ಮಾತೃ ಸಂಸ್ಥೆಯಾದಂಥ ಸಂಯುಕ್ತ ಸಹಕಾರಿ ರಾಜ್ಯದಲ್ಲಿರುವಂಥ ನಾವು 6400 ಸಹಕಾರಿ ಸಂಸ್ಥೆಯವರ ಸಿಬ್ಬಂದಿಗಳಿಗೆ, ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ, ಅಲ್ಲಿರುವಂತಹ ಬೇರೆ ಬೇರೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ನಾವು ತರಬೇತಿ ಕಾರ್ಯಕ್ರಮ ಕೊಡ್ತೀವಿ. ಅಂತ ತರಬೇತಿ ಕಾರ್ಯಕ್ರಮ ಕೊಡುವಂತಹ ನಾವು ಏನಂತಾರೆ ಎಂಪ್ಲಾಯಿಗಳಿದ್ದೀವಿ ಅಥವಾ ಲೀಡರ್ಸ್ ಆಫ್ ದಿ ಲೀಡರ್ಸ್ ಅಂತ ಏನು ಕರಿತೀವಿ, ಅವರಿಗೆ ಒಂದು ರೀತಿಯಾದಂತಹ ಒಂದು ತರಬೇತಿಯನ್ನ ನೀಡಬೇಕಾಗತ್ತೆ. ಆ ತರಬೇತಿ ನೀಡುವಂಥ ಸ್ಥಳ ಯಾವ ರೀತಿ ಇರಬೇಕು, ಆ ತರಬೇತಿ ನೀಡುವಂಥ ತರಬೇತಿದಾರರು ಯಾವ ರೀತಿ ಇರಬೇಕು, ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿಗಳು ಯಾವತ್ತು ಆಗಿರಬೇಕು ಅಂತ ಅನ್ನೋದನ್ನ ಸದಾ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ತರಬೇತಿ ಮುಖ್ಯಸ್ಥರಾಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಇದ್ರ ಬಗ್ಗೆ ಅನೇಕ ಸಂಬಂಧಪಟ್ಟಂಗೆ ವಿಷಯಗಳನ್ನ ಚಿಂತನೆ ಮಂಥನೆ ಮಾಡ್ತಾರೆ. ನಾವು ಈ ಬಾರಿ ವಿಶೇಷವಾಗಿ 2025ರ ಸಂಯುಕ್ತ ಸಹಕಾರಿ ಸಿಬ್ಬಂದಿಗಳ ತರಬೇತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ರಾಜ್ಯದ 12-13 ಪ್ಲೇಸ್ಗಳನ್ನು ನೋಡಿದರು.
ಅದು ನಮ್ಮ ದೈವ ಅಂತ ಅನಿಸುತ್ತೆ, ಸುದೈವ ಅನಿಸುತ್ತದೆ. ನಾನು ಎಲ್ಲರೂ ಸಹ ಸಂಬಂಧಪಟ್ಟಾಗ ಯಾಕೆ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ಅಂತ ಕೂಡಲೇ ಅವರು ಈ ಕ್ಷೇತ್ರದ ಸಂಬಂಧಪಟ್ಟಾಗ ಮಹಿಮೆಯನ್ನ, ಈ ಕ್ಷೇತ್ರದ ಪಾವಿತ್ರತೆಯನ್ನ ಆಲ್ರೆಡಿ ಅವರು ತಿಳಿದುಕೊಂಡಿದ್ರು ಮತ್ತು ಅನುಭವಿಸಿದ್ರು ಅವರು. ಅದಕ್ಕಾಗಿ ಸಂಬಂಧಪಟ್ಟಾಗೆ ಇದು ಮಾಡ್ತೀನಿ ಅಂತ ಹೇಳಿ ಕೂಡಲೇ ಮೈಸೂರು ನಮಗೇನು ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಇದೆ, ಇದಕ್ಕೆ ಮೊಟ್ಟ ಮೊದಲನೇದಾಗಿ ಒಪ್ಪಿಗೆಯನ್ನು ಕೊಟ್ಟಿರು. ಅದಕ್ಕಾಗಿ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಗುರುಪ್ರಸಾದ್ ಹೇಳ್ತಾ ಇದ್ದಂಗೆ ಇದು ಅಷ್ಟು ಬೇಗವಾಗಿ ಸರಳವಾಗಿ ಸಿಗುವಂಥದ್ದಲ್ಲ ಸರ್. 6 ತಿಂಗಳು, 1 ವರ್ಷಕ್ಕಿಂತ ಮುಂಚಿತವಾಗಿಯೇ ಇಲ್ಲೆಲ್ಲ ತರಬೇತಿ ಕಾರ್ಯಕ್ರಮಗಳು ಮುಂಚಿತವಾಗಿ ಫಿಕ್ಸ್ ಆಗಿದ್ದಾವೆ. ಶ್ರೀಯುತ ಸ್ವಾಮೀಜಿಯವರು ವಿನಂತಿ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ರಾಜ್ಯದ ಸೌಹಾರ್ದ ಸಹಕಾರಿ ಸಂಸ್ಥೆಯ ಇಡೀ ರಾಜ್ಯ ಮಟ್ಟದ ಅಧಿಕಾರಿಗಳು ಇಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಸಹ ತಮ್ಮ ಒಂದು ಮಾರ್ಗದರ್ಶನ ಆಗಬೇಕು, ತಮ್ಮ ಒಂದು ಸಹ ಈ ಸ್ಥಳದಲ್ಲಿ ಸಂಬಂಧಪಟ್ಟಂಗೆ ಅವರಿಗೆ ತರಬೇತಿ ಆಗಬೇಕು ಅಂತ ಕೇಳಿದ ಕೂಡಲೇ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ವರ್ಷದಲ್ಲಿ 300-350 ತರಬೇತಿ ಕಾರ್ಯಕ್ರಮಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾಡ್ತೀವಿ. 1 ದಿನದ 2 ಗಂಟೆ 3 ಗಂಟೆ ಕಾರ್ಯಕ್ರಮದಿಂದ ಹಿಡಿದು 10 ದಿನದ ಕಾರ್ಯಕ್ರಮಗಳು ಸಹ ಸಂಬಂಧಪಟ್ಟ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ವಿ. ದೊಡ್ಡ ಶಿಕ್ಷಣ ಸಂಸ್ಥೆದ 6 ತಿಂಗಳು ಮತ್ತು 1 ಇಯರ್ದು ಡಿಪ್ಲೊಮಾ ಕೋರ್ಸಸ್ ಗಳನ್ನು ಸಹ ಮಾಡ್ತೀವಿ. ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ನ ಮುಖ್ಯ ವಿಶೇಷತೆ ಅಂತಂದ್ರೆ ತರಬೇತಿ, ಶಿಕ್ಷಣ ಮತ್ತು ಪ್ರಚಾರ ಇವೆಲ್ಲವೂ ಸಹ ಸಂಬಂಧಪಟ್ಟ ಜೊತೆಗೆ ಸೌಹಾರ್ದ ಸಹಕಾರಿಗಳ ನಿಯಂತ್ರಣ ಮಾಡುವಂತ ಕಾರ್ಯವನ್ನು ಇದೆ. ಅದಕ್ಕಾಗಿ 2-3 ದಿವಸಗಳ ತರಬೇತಿ ಕಾರ್ಯಕ್ರಮದಲ್ಲಿ ನಾವು ತರಬೇತಿ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಪ್ರಶಿಕ್ಷಣವನ್ನು ಪಡಿಬೇಕು. ನಾವು ಸೌಹಾರ್ದ ಸಹಕಾರಿಗಳಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡಬೇಕು ಅಂತ ನಾವು ಕೌಶಲ್ಯನೂ ಕಲಿಬೇಕು. ಜೊತೆಗಾಗಿ ಸಂಬಂಧಪಟ್ಟ ಸೌಹಾರ್ದ ಸಹಕಾರಿ ಕ್ಷೇತ್ರವು 25 ವರ್ಷಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಿದೆ, ಮುಂದೆ ನಾವು ವಿಷನ್ 2030 ಇಟ್ಕೊಂಡು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತನ್ನುವಂತ ಚಿಂತನ ಮಂಥನ ಮಾಡುವಂತ ಒಂದು ಕಾರ್ಯವನ್ನು ಸಹ ಈ 2-3 ದಿವಸಗಳ ಅವಧಿಯಲ್ಲಿ ನಾವು ಮಾಡೋರಿದ್ದೀವಿ. ಅದಕ್ಕಾಗಿ ಇವತ್ತಿನ ದಿವಸ ಇಟ್ಟಿರುವಂತಹ ಸಂಬಂಧಪಟ್ಟಂಗೆ ನಾವು ಅವಧಿಗಳನ್ನ ನೋಡಬಹುದು. ನಾವಿರುವಂತ ಇಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆ ಅಂತ ಏನ್ ಹೇಳ್ತೀವಿ, ಈ ಕಾಯ್ದೆಯನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಯಾರು ಆ ಕಾಯ್ದೆ ಮುಖ್ಯ ಕಾಯ್ದೆಯನ್ನು ರಚಿಸುವಂತ ಒಂದು ಸಮಿತಿ ಇತ್ತು, ಆ ಸಮಿತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಶ್ರೀಯುತ ಶ್ರೀ.ಎನ್. ಪರ್ಸಿಮೂರ್ತಿ ಅವರನ್ನ ಇವತ್ತಿನ ದಿವಸ ನಾವು ವೇದಿಕೆ ಮೇಲೆ ರಿಕ್ವೆಸ್ಟ್ ಮಾಡಿದೀವಿ. ಅವ್ರು ಯಾವಾಗಲೂ ಸಹ ಸೌಹಾರ್ದ ಸಹಕಾರಿ ಚಳವಳಿ, ಸಂಯುಕ್ತ ಸಹಕಾರಿ ಅಂತ ಸಂದರ್ಭಪಟ್ಟಗೆ ಯಾವ ರೀತಿ ನನ್ನ ದೇಹದಲ್ಲಿ ಬ್ಲಡ್ ಇದೆ ಆ ರೀತಿಯಾಗಿ ನನ್ನ ಸೌಹಾರ್ದ ಸಹಕಾರಿ ಚಳವಳಿ ಅಂತ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅದನ್ನ ಪ್ರತಿಪಾದನೆಯನ್ನ ಮಾಡ್ಕೊಂಡು ಬಂದಂತವ್ರು ಇದ್ದಾರೆ. ಅದಕ್ಕಾಗಿ ಅವರು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಸಹ ಸಂಬಂಧಪಟ್ಟಂಗೆ ಇನಾಗ್ರೇಷನ್ ನಲ್ಲಿ ಬಂದು ನಾನು ಮಾಡೋಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರು ಅವರು. ಅದಕ್ಕಾಗಿ ಅವ್ರು ಹೇಳಿದ್ವಿ, ಸೌಹಾರ್ದ ಸಹಕಾರಿ ಚಳವಳಿ 25 ವರ್ಷಕ್ಕೆ ಕಾಲಿಡುತ್ತಾ ಇದೆ. ಈ ಸಂದರ್ಭದಲ್ಲಿ ಸೌಹಾರ್ದ ಸಹಕಾರಿ ಚಳವಳಿಯ ಸದ್ಯದ ಪ್ರಸ್ತುತ ಪರಿಸ್ಥಿತಿ ಮತ್ತು ಸಂಯುಕ್ತ ಸಹಕಾರಿ ಸಿಬ್ಬಂದಿಗಳ ಪಾತ್ರದ ಕುರಿತಾಗಿ ತಾವು ಒಂದು ಅವಧಿಯನ್ನು ನಡೆಸಿಕೊಡಬೇಕಂತ ಹೇಳಿದ್ವಿ. ಅದಕ್ಕಾಗಿ ಅವರು ಈ ಕಾರ್ಯಕ್ರಮವನ್ನು ಕೂಡ 11ರಿಂದ 12 ಗಂಟೆವರೆಗೂ ಅವರು ಅವಧಿಯನ್ನು ತೆಗೆದುಕೊಳ್ಳಿ ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ಮಹೇಂದ್ರ ಕುಮಾರ್ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಷನ್ ಏನಿದೆ ಮೈಸೂರು ಯೂನಿವರ್ಸಿಟಿಯಲ್ಲಿ, ಅವ್ರಿಗೂ ಸಹ ಸಂಬಂಧಪಟ್ಟ ಒಂದು ವಿಷಯವನ್ನು ಕೊಟ್ಟು ಸಹಕಾರಿ ಕ್ಷೇತ್ರದ ಪ್ರಚಲಿತ ವಿಷಯಗಳು ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ದೇಶದಲ್ಲಿರುವಂತಹ ಸಹಕಾರಿ ಖಾತೆಯನ್ನು ಪ್ರಾರಂಭ ಮಾಡದಂತ ಸಹಕಾರಿ ಯುಗ, ಮೊದಲನೇದಾಗಿ ಸಂಬಂಧಪಟ್ಟಂಗ ಸಹಕಾರಿ ಖಾತೆ ಅಂತ ಅದನ್ನ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯೇಟ್ ಇರಲಿಲ್ಲ ಕೇಂದ್ರದಲ್ಲಿ. ಅದು ಹೊಸದಾಗಿ ನೂತನ ಆದಂತಹ ಸಂದರ್ಭದಲ್ಲಿ ನೂತನವಾದಂಥ ಒಂದು 57 ವಿಶೇಷವಾದಂತಹ ಮೈಲುಗಲ್ಲುಗಳನ್ನ ಮತ್ತು ಸಾಧನೆಗಳನ್ನ ಮಾಡಿದೆ. ಅದರ ಬಗ್ಗೆ ಪ್ರಚಲಿತ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಸಹ ಒಂದು ಅವಧಿಯನ್ನು ಇವತ್ತಿನ ದಿವಸ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಸೌಹಾರ್ದ ಸಹಕಾರಿ ಕ್ಷೇತ್ರದ ಸಂಬಂಧಪಟ್ಟಂಗೆ ಒಂದು ಸ್ವಾಟ್ ಅನಾಲಿಸಿಸ್ ಆಗಬೇಕು. ಏನಾಗಬೇಕು, ಅದರ ಸ್ಟ್ರೆಂತ್ ಏನಿದೆ, ನಮಗೆ ವೀಕ್ನೆಸಸ್ಗಳು ಏನಿದೆ, ಇನ್ನು ಮುಂದೆ ಅಪಾರ್ಚುನಿಟೀಸ್ಗಳು ಏನಿದಾವೆ, ಅಥವಾ ಇದಕ್ಕೆ ಏನಾದರೂ ಥ್ರೆಟ್ಸ್ಗಳು ಯಾವ ರೀತಿ ಬರ್ತದೆ ಅದನ್ನು ನಾವು ಓವರ್ಕಮ್ ಮಾಡಿ ಅದನ್ನು ಅಪಾರ್ಚುನಿಟೀಸ್ ಆಗಿ ಯಾವ ಥರ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ಒಂದು ಸಹಕಾರಿ ಚಿಂತನೆ ಮಾಡುವಂಥ ಒಂದು ಅವಧಿಯನ್ನು ನಾವು ಜೋಡಿಸಿದ್ದೀವಿ. ಅದೇ ರೀತಿ ಮೈಸೂರು ಯೂನಿವರ್ಸಿಟಿ, ಓಪನ್ ಯೂನಿವರ್ಸಿಟಿದ ಒಂದು ಪ್ರೊಫೆಸರ್ ಅವರು ಸಹಕಾರಿ ಸಂಸ್ಥೆಗಳಲ್ಲಿ ಕೋಆಪರೇಟಿವ್ಗಳಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನು ಅಳಿಸ್ಕೊಂಡು ನಾವು ಇನ್ನೂ ಯಾವ ರೀತಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಒಂದು ಸೆಷನ್ ಅನ್ನ ಶ್ರೀಯುತ ರಮಾನಂದ್ ಅವರಿಂದ ಸಂಬಂಧಪಟ್ಟ ಈ ಅವಧಿಯನ್ನು ಇಟ್ಟುಕೊಂಡಿದ್ದೀವಿ. ಒಟ್ಟಾರೆಯಾಗಿ ಮೊದಲನೇ ದಿವಸದ ಎಲ್ಲ ಅವಧಿಗಳು ಆದರೂ ಸಹ ಸಂಬಂಧಪಟ್ಟಂಗೆ ನಾವು ನಮ್ಗೆಲ್ಲರಿಗೂ ಬೇಕಾಗಿರೋದು ನಮ್ಮ ಜೀವನದಲ್ಲಿ ಸಂಬಂಧಪಟ್ಟಾಗ ನಾವೆಲ್ಲರೂ ಸಹ ವೃತ್ತಿ ಜೀವನದಲ್ಲಿ ಮಾಡುವಂಥ ಕೆಲಸಗಳಿದ್ವಿ. ಆ ವೃತ್ತಿ ಸಂಸ್ಕೃತಿಯನ್ನು ಸಂಬಂಧಪಟ್ಟ ಕಲಿಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಸ್ವಾಮೀಜಿಯವರಲ್ಲಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಶ್ರೀ ಮೇಧಾನಂದ ಸ್ವಾಮೀಜಿಯವರು ಒಪ್ಪಿಕೊಂಡಿದ್ದಾರೆ. ನಮ್ಮಲ್ಲಿ ವೃತ್ತಿಯನ್ನು ಮಾಡುವಂತ ನಾವೆಲ್ಲರೂ ಸಹ ವೃತ್ತಿ ಸಂಸ್ಕೃತಿಯನ್ನು ಯಾವ ರೀತಿಯಾಗಿ ಅಳವಡಿಸಿಕೊಡಬೇಕು ಅನ್ನುವಂಥ ವಿಶೇಷವಾದ ಅವಧಿಯನ್ನ ನಮ್ಗೆಲ್ಲರಿಗೂ ಉಣಬಡಿಸಲಿದ್ದಾರೆ. ಅದಕ್ಕಾಗಿ ಈ ದಿನ ಒಟ್ಟಾರೆಯಾಗಿ ಈ ಅವಧಿಗಳನ್ನ ಸಂಬಂಧಪಟ್ಟಾಗ ನಾವೆಲ್ಲರೂ ಸಹ ಭಾಗಿಯಾಗಬೇಕು, ಆಲಿಸಬೇಕು. ಅದನ್ನು ಸಂಬಂಧಪಟ್ಟ ಎಲ್ಲ ತಿಳ್ಕೊಂಡು ನಮ್ಮ ವೃತ್ತಿ ಜೀವನದಲ್ಲಿ, ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಮುಂದುವರಿಲಿಕ್ಕೆ ಆಗಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಒಂದು ಮಾರ್ಗದರ್ಶನ ತಾವು ಪಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ 2ನೇ ದಿವಸದ ಸಂಬಂಧಪಟ್ಟಾಗ ನಾವು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಆಗಲಿ, ಈಗಾಗಲೇ ಹೇಳಿದೆವು 1 ದಿನದ ಕಾರ್ಯಕ್ರಮ ಅಂತ ಹಿಡಿದು 10 ದಿವಸ ತರಬೇತಿ ಕಾರ್ಯಕ್ರಮ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಗಳನ್ನ ರಾಜ್ಯದ 22 ಸ್ಥಳಗಳಲ್ಲಿ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿದ್ದೀವಿ. ಕುವೆಂಪು ಅವರ ಸ್ಥಳದಲ್ಲಿ ಸಂಬಂಧಪಟ್ಟ ಮಾಡಿ ಕುಪ್ಪಳಿಯಲ್ಲಿ ಮಾಡಿದ್ದೀವಿ, ಬೇರೆ ಬೇರೆ ನೀನಾಸಮಲ್ಲಿ ಮಾಡಿದ್ದೀವಿ, ಮೈಸೂರಿನ ಇಲ್ವಾಲದಲ್ಲಿ ಮಾಡಿದ್ದೀವಿ, ಕಲಬುರಗಿಯಲ್ಲಿ ಮಾಡಿದ್ದೀವಿ, ಬೀದರ್ದಲ್ಲಿ ಬೇರೆ ಬೇರೆ ಎಲ್ಲ ಜಿಲ್ಲೆಗಳು ಸಂಬಂಧಪಟ್ಟಾಗ ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಗಳ ವಿಶೇಷವಾದಂಥ ಸ್ಥಳಗಳನ್ನು ಹುಡುಕಾಡ್ತೀವಿ. ಆ ತರಬೇತಿಗಳಲ್ಲಿ ಪ್ರತಿಯೊಂದು 1 ದಿವಸಕ್ಕಿಂತ ಹೆಚ್ಚು ಯಾವುದೇ ತರಬೇತಿ ಕಾರ್ಯಕ್ರಮಗಳಿದ್ದಾವೆ, ಯೋಗನು ಒನ್ ಆಫ್ ದಿ ಕಾರ್ಯಕ್ರಮವನ್ನಾಗಿ ಇಲ್ಲಿ ಆಯೋಜನೆ ಮಾಡ್ತೀವಿ.
ಇವತ್ತು ಸಹ ಸಂಬಂಧಪಟ್ಟಂಗೆ ಇವತ್ತಿನ ದಿವಸ ಯೋಗ ಮಾಡ್ಲಿಕ್ಕೆ ಆಗಲಿಲ್ಲ, ನಾಳೆ ನಮಗೆ ಮತ್ತೆ 6:30 7:30 ಗಂಟೆವರೆಗೂ ಸಹ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಸಂಬಂಧಪಟ್ಟ ಯೋಗಾಭ್ಯಾಸದಿಂದ ಯಾವ ರೀತಿಯಾದ ಪ್ರಯೋಜನಗಳಿದೆ ಅಂತದನ್ನು ಅದನ್ನು ಎಲ್ಲ ಶಿಬಿರಾರ್ಥಿಗಳಿಗೆ ಕೊಡಿಸ್ಕೊಳ್ಳಿಕ್ಕೆ ಅವಕಾಶಗಳನ್ನು ಮಾಡಿದ್ದೀವಿ. ಮತ್ತು ಇದ್ರ ಜೊತೆಗೆ ಸಂಬಂಧಪಟ್ಟಂಗೆ ಚೇತನ್ ಎಚ್ ಅವರ ಕಡೆಯಿಂದ ಸಂಬಂಧಪಟ್ಟಂಗೆ ಸೈಬರ್ ಕ್ರೈಮ್ಗಳು ಯಾವ ರೀತಿ ಆಗ್ತದೆ, ಸೈಬರ್ ಸೆಕ್ಯೂರಿಟಿ ನಾಮ್ಸ್ಗಳನ್ನು ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಅವಧಿಯನ್ನು ನಾವು ಇಟ್ಟಿದ್ದೀವಿ. ಅನಂತರಾಮ್ ಅವ್ರ ಕಡೆಯಿಂದ ಸಂಬಂಧಪಟ್ಟಂಗೆ ಆಂತರಿಕ ಸಂಬಂಧಗಳ ಸಂಬಂಧಪಟ್ಟ ಮೌಲ್ಯಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅಂತ ಅನ್ನುವಂಥ ಅವಧಿಯನ್ನು ಸಹ ಸಂಬಂಧಪಟ್ಟಿದ್ದೀವಿ. ಗುರುಸ್ವಾಮಿ ಅವರು ಅಡಿಷನಲ್ ರಿಜಿಸ್ಟರ್ ಕೋಪರೇಷನ್ ಡಿಪಾರ್ಟ್ಮೆಂಟು ಅವ್ರಿಗೂ ಸಹ ಸಂಬಂಧಪಟ್ಟಂಗೆ ಸೌಹಾರ್ದ ಸಹಕಾರಿಗಳನ್ನು ಸಂಬಂಧಪಟ್ಟ ಗುಣಮಟ್ಟದಲ್ಲಿ ಇರಬೇಕಾದ್ರೆ ಅವೆಲ್ಲವೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ಆರ್ಥಿಕ ಶಿಸ್ತನ್ನು ಒಳಿಸ್ಕೊಳ್ಬೇಕಾದ್ರೆ ಎಲ್ಲ ಸೌಹಾರ್ದ ಸಹಕಾರಿಗಳ ಪರಿವೀಕ್ಷಣೆ ಮಾಡುವಂಥ ಕೆಲವು ಅಧಿಕಾರಿಗಳು ಇಲ್ಲಿದ್ದೀರಿ. ಅವ್ರು ಯಾವ ರೀತಿಯಾದಂಥ ಇನ್ಸ್ಪೆಕ್ಷನ್ಸ್ಗಳನ್ನು ಮಾಡಬೇಕು, ಎಂಕ್ವೈರಿಗಳನ್ನು ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಆ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸದೇ ಇರುವಂಥ ಸಂದರ್ಭದಲ್ಲಿ ಅವುಗಳನ್ನು ಲಿಕ್ವಿಡೇಷನ್ ಯಾವ ಥರ ಮಾಡಬೇಕು ಅನ್ನೋಂಥ ಪ್ರೊಸೆಸ್ ಅನ್ನು ಸಹ ಸಂಬಂಧಪಟ್ಟಂಗೆ ಹೇಳ್ಕೊಡ್ಲಿಕ್ಕೆ ಗುರುಸ್ವಾಮಿ ಅವರು ಸಹ ಬರ್ತಾ ಇದ್ದಾರೆ ನಾಳೆ. ಅದೇ ರೀತಿ DT ರಾಮಾನುಜಮ್ಮ ಅವರು ಸಹ ಸಂಬಂಧಪಟ್ಟಂಗೆ ಬರ್ತಾ ಇದ್ದಾರೆ. ಎಂಪ್ಲಾಯ್ಗಳಲ್ಲಿ ಕೌಶಲ್ಯಗಳನ್ನು ಯಾವ ರೀತಿ ಹೆಚ್ಚಿಸಬೇಕು ಅಂತ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ನಾವು ಈಗಿನ ಕಾಲದಲ್ಲಿ ಈ ಕಾಂಪಿಟೇಷನ್ ಯುಗದಲ್ಲಿ ಕೇವಲ ನಾವು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಆಗೋದಿಲ್ಲ. ಕೆಲಸದಲ್ಲಿ ಸಂಬಂಧಪಟ್ಟಂಗೆ ಸ್ಪೀಡ್ ಇರಬೇಕಾಗುತ್ತೆ, ಆ ಸ್ಪೀಡಿಗೆ ಸಂಬಂಧಪಟ್ಟಂಗೆ ನಾವು ಸಂಬಂಧಪಟ್ಟ ಸ್ಕಿಲ್ಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಈ ಸ್ಕಿಲ್ ಅಷ್ಟೇ ಅಲ್ಲ, ಆ ಸ್ಕಿಲ್ ಜೊತೆಗೆ ಸ್ಪೀಡ್ ಇದ್ದಾಗ ಮಾತ್ರ ಸಂಬಂಧಪಟ್ಟಂಗೆ ನಾವು ಅಚೀವ್ ಮಾಡಬೇಕಾದಂಥ ಗೋಲ್ಗಳನ್ನು ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಅದಕ್ಕಾಗಿ ರಾಮಾನುಜ ಸರ್ ಇಂದ ಸಂಬಂಧಪಟ್ಟಂಗೆ ಕೌಶಲ್ಯ ಅಭಿವೃದ್ಧಿಯ ವಿಷಯಗಳನ್ನು ಸಹ ಸಂಬಂಧಪಟ್ಟಂಗೆ ಜೋಡಿಸಿದ್ದೀವಿ. ಇದ್ರ ಜೊತೆಗೆ ನಾವು ಒಂದು ಚಿಂತನ ಮಂಥನ ಇಟ್ಟಿದ್ದೀವಿ. ಈ ಸೌಹಾರ್ದ ಸಹಕಾರಿ ಚಳುವಳಿಯಲ್ಲಿ ಕಾರ್ಯನಿರ್ವಹಿಸುವಂಥ ನಾವು 140 ಜನ ಏನಿದ್ದೀವಿ, ಮುಂದಿನ ದಿವಸದಲ್ಲಿ ಸೌಹಾರ್ದ ಸಹಕಾರಿ ಚಳುವಳಿ ಬಂದು 2025ಕ್ಕೆ 1/1/2025ಕ್ಕೆ ಸೌಹಾರ್ದ ಸಹಕಾರಿ ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದು 25 ವರ್ಷಗಳನ್ನು ಅಂದರೆ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಈ ಪ್ರಸ್ತುತವಾಗಿ ಯಾವ ಇದರಲ್ಲಿ ಸ್ತರದಲ್ಲಿದ್ದೀವಿ, 2030ಕ್ಕೆ ವಿಷನ್ 2030 ಅಂತ ಏನು ಮಾಡಿದ್ದೀವಿ ನಾವು, ಅಲ್ಲಿ ಯಾವ ರೀತಿಯಾದಂಥ ಯೋಜನೆಗಳನ್ನು ಕೈಗೊಳ್ಳಬೇಕು, ನಮ್ಮ ಸಂಬಂಧಪಟ್ಟಂಗೆ ಸವಾಲುಗಳು ಏನಿದಾವೆ, ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ನಮ್ಮ ಕೌಶಲ್ಯ ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅವಧಿಯನ್ನು ಸಂಬಂಧಪಟ್ಟಂಗೆ ಇಟ್ಟಿದೆ. ಅದು ನಾಳೆ ಮಧ್ಯಾಹ್ನದಿಂದ. ಈ ಎಲ್ಲ ಅವಧಿಗಳ ಜೊತೆಗೆ ಇಲ್ಲಿರುವಂತಹ ಪರಿಸರದಲ್ಲಿನ ಪ್ರತಿಯೊಂದು ನೀರಿನಲ್ಲೂ, ಪ್ರತಿಯೊಂದು ಗಾಳಿಯಲ್ಲೂ, ಪ್ರತಿಯೊಂದು ಮಣ್ಣಿನಲ್ಲೂ, ಪ್ರತಿ ಕಣಕಣದಲ್ಲೂ ಸಹ ಸಂಬಂಧಪಟ್ಟಂಗೆ ಪವಿತ್ರವಾದಂತಹ ಶಕ್ತಿ ಇದೆ. ಆ ಶಕ್ತಿಯನ್ನು ಪಡೆದುಕೊಂಡು ಮತ್ತೆ ನಾವು ಮುಂದಿನ ವರ್ಷ ಪರಿಪೂರ್ಣವಾಗಿ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದಲ್ಲಿ ಮುನ್ನುಗ್ಗಿ ಕೆಲಸ ಮಾಡುವಂತ ಶಕ್ತಿ ತುಂಬುವಂತ ಸ್ಥಳ ಇಲ್ಲಿದೆ. ಇಲ್ಲಿನ ಸಂಬಂಧಪಟ್ಟಂಗೆ ಸ್ವಾಮಿ ವಿವೇಕಾನಂದರು ಹೇಳಿದಂತ ಒಂದು ನಾವು ಘೋಷವಾಕ್ಯವನ್ನು ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡದಾದಲ್ಲಿ ನಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಎರಡೂ ಸಹ ಸಂಬಂಧಪಟ್ಟ ಉತ್ತಮವಾಗುತ್ತೆ. ಏನದಂತಂದ್ರೆ ಯಾವುದೇ ರೀತಿಯಾದಂಥ ನಮ್ಮ ಜೀವನದಲ್ಲಿ ವೃತ್ತಿ ಜೀವನ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅಥವಾ ಚಾಲೆಂಜಸ್ಗಳು ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಒಂದು ಘೋಷವಾಕ್ಯ ಅಂದರೆ ಸ್ಟ್ಯಾಂಡ್ ಅಪ್, ಬಿ ಬೋಲ್ಡ್, ಬಿ ಸ್ಟ್ರಾಂಗ್, ಟೇಕ್ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್ ಅಂತ ಹೇಳ್ತಾರೆ. ನಿನ್ನ ಗುರಿ ಮುಟ್ಟುವಲ್ಲಿಗೂ ಸಂಬಂಧಪಟ್ಟಂಗೆ ನೀನು ನಿಲ್ಬೇಡ, 100% ಆಗಿ ನಿನ್ನ ಜೀವನದ ಗುರಿಯನ್ನು ನೀನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತೀಯ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ನಾವು ಸಂಬಂಧಪಟ್ಟಂಗೆ ಈ 3 ದಿವಸಗಳ ತರಬೇತಿ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ 2 ದಿವಸ ಇಂಟರ್ನಲ್ ಪ್ರೋಗ್ರಾಮ್ ಇದೆ, ಅದೇ ರೀತಿಯಾಗಿ ಕೆಲವೊಂದು ಸಹಕಾರಿ ಸಂಸ್ಥೆಗಳನ್ನು ವಿಸಿಟ್ ಮಾಡುವಂತಹ ಯೋಜನೆಯನ್ನು ಸಹ ಜೋಡಿಸ್ಕೊಂಡಿದ್ವಿ. ನಮ್ಮ ಮೈಸೂರಿನ ಮಿಲ್ಕ್ ಯೂನಿಯನ್ ಆಗಿರ್ಬೋದು, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ಒಂದು ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ, ಮತ್ತೆ ಒಂದು ಕ್ರೆಡಿಟ್ ಸೌಹಾರ್ದ ಸಹಕಾರಿ, ಈ ರೀತಿಯ ಸೌಹಾರ್ದ ಸಹಕಾರಿಗಳ ಒಂದು ಪ್ಯಾಕ್ಸ್, ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಹ ಸಂಬಂಧಪಟ್ಟಂಗೆ ಇದರಲ್ಲಿ ವಿಸಿಟ್ ಮಾಡುವಂಥದ್ದಿದೆ. ಯಾಚನಹಳ್ಳಿ ಕೃಷಿ ಪತ್ತಿನ ಸಹಕಾರ, ಇವೆಲ್ಲವೂ ಸಹ ಸಂಬಂಧಪಟ್ಟಂಗೆ ನಮ್ಮ ಭಾಗದ ಒಂದು ಅಧ್ಯಯನ ತರಬೇತಿ ಪ್ರವಾಸದ ಸಂಬಂಧಪಟ್ಟಂಗೆ ಭಾಗವಾಗಿದೆ. ಇದೆಲ್ಲವೂ ನಡೆಸಿಕೊಟ್ಟಂತಹ ಈ ಸಂಸ್ಥೆಯ ಸಂಬಂಧಪಟ್ಟಂಗೆ ಸ್ವಾಮೀಜಿಯವರಿಗೂ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯವರಿಗೂ ತಾವೆಲ್ಲರೂ ಸಹ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ. ಇವತ್ತು ನಾವು ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಘ ಬೆಂಗಳೂರು ಇವರ ಸಂಯುಕ್ತ ಸಹಕಾರಿಯ ಸಿಬ್ಬಂದಿಯವರಿಗೆ ಕೌಶಲಾಭಿವೃದ್ಧಿ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇಲ್ಲಿ ಈ ಕೋಆಪರೇಟಿವ್ ಮೂಮೆಂಟ್, ಸೌಹಾರ್ದ ಸಂಯುಕ್ತ ಸಹಕಾರಿ ಈ ಒಂದು ಸಂಚಲನ ಇದರ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಜಿ ನಂಜನಗೌಡಜಿ ಅವರೇ,
CN ಪರಶಿವಮೂರ್ತಿಜಿಯವರೇ, ಪ್ರಸಾದ್ ರೆಡ್ಡಿಯವರೇ, ಶ್ರೀಮತಿ ಗಗನ ಅವರೇ, ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಆಶ್ರಮಕ್ಕೆ ಸಮೀಪವರ್ತಿಯಾಗಿರ್ತಕ್ಕಂತಹ ಡಾಕ್ಟರ್ SV ರಾಜೀವ್ ಅವರೇ, ಮಂಜುನಾಥ್ ಅವರೇ, ಇತರ ಈ ಸೌಹಾರ್ದ ಸಂಯುಕ್ತ ಸಹಕಾರಿ ಈ ಚಳವಳಿಯ ಎಲ್ಲ ನೆರೆದಿರ್ತಕ್ಕಂಥ ಸಿಬ್ಬಂದಿಯವರೇ, ಇತರ ಕಾರ್ಯಕರ್ತರೇ, ಆಹ್ವಾನಿತರೇ, ತಾವು ಎಲ್ಲರೂ ಇವತ್ತು ಇಂಥ ಒಂದು ಪ್ರಶಾಂತವಾಗಿರ್ತಕ್ಕಂತಹ ಒಂದು ಸ್ವಚ್ಛ, ಸುಂದರ ಮತ್ತು ಹಸಿರಿನಿಂದ ತುಂಬಿದಂತಹ ಈ ವಾತಾವರಣದಲ್ಲಿ ನಿಮ್ಮ ಮನಸ್ಸನ್ನು, ನಮ್ಮ ಆಲೋಚನಾ ತರಂಗಗಳನ್ನು, ನಮ್ಮ ಚಿಂತನಾ ಶಕ್ತಿಯನ್ನು ನಾವು ಆದಷ್ಟು ಮಟ್ಟಿಗೆ ಮೇಲಕ್ಕೆ, ಉನ್ನತ ಮಟ್ಟಕ್ಕೆ ಎತ್ತಿ ನಿಮ್ಮ ವೈಯಕ್ತಿಕ ಜೀವನ ಮತ್ತು ನಿಮ್ಮ ಪ್ರೊಫೆಷನಲ್ ಲೈಫ್, ನಿಮ್ಮ ಈ ಸೌಹಾರ್ದ ಸಹಕಾರಿ ಈ ಒಂದು ಸಂಸ್ಥೆಯ ಸಿಬ್ಬಂದಿಗಳಾಗಿ ನಿಮ್ಮ ಪ್ರೊಫೆಷನಲ್, ನಿಮ್ಮ ಕರ್ತವ್ಯ ನಿಷ್ಠೆ ಇದನ್ನು ಮೇಲೆ ಎತ್ತುವುದಕ್ಕೋಸ್ಕರ ಈ ಒಂದು ಕಾರ್ಯಾಗಾರವನ್ನು ಯೋಜಿಸಲಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಇದೊಂದು ಸಹಕಾರ. ನಾವೆಲ್ಲ ಮನುಷ್ಯರು ಪರಸ್ಪರ ಸೌಹಾರ್ದ ಸಹಕಾರದಿಂದ ಬಾಳುವುದು, ಸೌಹಾರ್ದ ಸಹಕಾರದಿಂದ ಒಂದು ಮಹಾನ್ ಯೋಜನೆಯನ್ನು ಸಮಾಜದಲ್ಲಿ ಈ ಥರ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಿಸಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದ ಈ ಕೋಆಪರೇಟಿವ್ ಮೂವ್ಮೆಂಟಿಂದ ಬಂದವರು ಇಲ್ಲಿ ಸೇರಿದ್ದೀರಿ. ನಾವು ಮುಖ್ಯವಾಗಿ ಅರ್ಥ ಮಾಡಿಬಿಟ್ಕೊಳ್ಬೇಕಂತ ಹೇಳಿದ್ರೆ, ಪರಸ್ಪರ ಸಹಕಾರ ಎಂಬುದು ನಮ್ಮ ಸಮಾಜ ಜೀವನದಲ್ಲೇ ಆಗಲಿ, ಕುಟುಂಬ ಜೀವನದಲ್ಲೇ ಆಗಲಿ ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲೇ ಆಗಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಪರಸ್ಪರ ಸಹಕಾರ ಅಂತ ಅರ್ಥ ಮಾಡಿಬಿಟ್ಕೊಳ್ಬೇಕಾಗಿದ್ರೆ, ಪರಸ್ಪರ ಅಸಹಕಾರ ಕೊಡುವುದೇ ಪರಸ್ಪರ ಒಳ್ಳೆಯದಕ್ಕಾಗಲಿ ಯಾವುದಕ್ಕೂ ನಮ್ಮ ಅಸಹಕಾರ, ನೆಗೆಟಿವ್ ಥಿಂಕಿಂಗ್, ನಾನ್ ಕೋಆಪರೇಷನ್. ಮತ್ತೊಂದು ಶಬ್ದ ಇದೆ, ಸೌಹಾರ್ದ. ಎಲ್ಲರ ಹೃದಯವಂತಿಕೆ ಏನಿದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಆ ಹೃದಯವಂತಿಕೆಯ ಪರಸ್ಪರ ಹೊಂದಾಣಿಕೆ ಇದೆ ಅಲ್ವಾ, ಪರಸ್ಪರ ಅರ್ಥ ಮಾಡಿ ಒಬ್ಬರನ್ನೊಬ್ಬರು ನಾವು ಒಂದು ಅಫೆಕ್ಷನ್, ಪ್ರೀತಿ, ವಿಶ್ವಾಸದಿಂದ ಇರುವಂಥದ್ದು ಜೀವನದಲ್ಲಿ ಅತ್ಯಂತ ಅವಶ್ಯಕ. ಇದು ಸೌಹಾರ್ದ ಎಂಬುದು ಮನುಷ್ಯ ಸಂಬಂಧದಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಎಲ್ಲ ರೀತಿಯ ಕ್ಲೇಶಗಳು, ಎಲ್ಲ ರೀತಿಯ ವಿಕೋಪಗಳು, ಎಲ್ಲ ರೀತಿಯ ಋಣಾತ್ಮಕ ನಕಾರಾತ್ಮಕ ಭಾವನೆಗಳಿಗೆ ಕಾರಣ ಸೌಹಾರ್ದದ ಸಂಸ್ಕಾರ, ಸೌಹಾರ್ದದ ಒಂದು ಟ್ರೈನಿಂಗು, ತರಬೇತಿ ಜೀವನದಲ್ಲಿ, ಮನೆಯಲ್ಲೇ ಆಗಲಿ
ಮೀಡಿಯಾದ ಮೂಲಕ ಆಗಲಿ ಅಥವಾ ಶಿಕ್ಷಣದ ಮೂಲಕ ಆಗಲಿ ಈ ಥರದ ಶಿಬಿರಗಳಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಪರಸ್ಪರ ಸಹಕಾರ ಸೌಹಾರ್ದದಿಂದ ಬಾಳಲಿಕ್ಕೆ ಹೇಗೆ ಕಲಿಯಬೇಕು ಅಂತ. ಈಗ ಇದು ತಮ್ಮದೊಂದು ಕೋಆಪರೇಟಿವ್ ಮೂಮೆಂಟು, ಕೋಆಪರೇಟಿವ್ ಸೊಸೈಟಿಗಳು, ಅದಕ್ಕೆ ಸರ್ಕಾರ ತನ್ನದೇ ಆದ ರೀತಿಯ ನಿಯಮಾವಳಿಗಳನ್ನು ನಿರ್ಮಿಸಿದೆ, ನಿರ್ಧರಿಸಿದೆ. ಅದಕ್ಕೆ ತಕ್ಕಂತೆ ನೀವು ಬೇರೆ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳನ್ನು ಹುಟ್ಟಾಕಿಬಿಟ್ಟು ಅದನ್ನು ನಡೆಸ್ಕೊಂಡು ಪ್ರತಿಯೊಂದರಲ್ಲಿ ಈಗ ಹಾಲು ಮಾರಾಟ ಮಾಡೋರು ಒಕ್ಕೂಟ ಅಂತ ಎಲ್ಲರೂ ಕೂಡ ಹಾಲನ್ನು ಒಂದು ಕಡೆ ಸೇರಿಸಿದ್ರಿಂದ ಕೊಡೋದ್ರಿಂದ ಹಾಲಿನ ಉತ್ಪನ್ನ ಎಷ್ಟು ಹೆಚ್ಚಾದರೂ ಕೂಡ ಅದನ್ನು ಶೇಖರಿಸಿ ಎಲ್ಲರಿಗೂ ಕೂಡ ಇಡೀ ಜಿಲ್ಲೆಗೆ ಅದು ತಲುಪುವಂತೆ ಡಿಸ್ಟ್ರಿಬ್ಯೂಟ್ ಮಾಡುವಂತೆ ಮಾಡಿ, ಯಾರು ಅದರ ಉತ್ಪಾದನೆ ಮಾಡಿದಾರೋ ಅವರಿಗೆ ಬೇಕಾಗಿರ್ತಕ್ಕಂತಹ ಅವಶ್ಯಕ ಮತ್ತು ಒಳ್ಳೆಯ ಬೆಲೆ ಸಿಕ್ಕುವಂತೆ ಮಾಡಿ, ಅದಲ್ಲದೆ ಹಾಲು ಎಲ್ರಿಗೂ ಕೂಡ ಯೋಗ್ಯ ಬೆಲೆಗೆ ಉತ್ತಮ ದರ್ಜೆ ಹಾಲು ತಲುಪುವಂತೆ ಮಾಡುವಂಥದ್ದು ಒಂದು ದಟ್ ಈಸ್ ಒನ್ ಕೋಆಪರೇಟಿವ್ ಮೂಮೆಂಟು. ಅದು ಗುಜರಾತ್ನಲ್ಲಿ ಪ್ರಾರಂಭವಾಗಿ ಈಗ ಪ್ರತಿ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಕೂಡ ತುಂಬ ಪ್ರಖ್ಯಾತವಾಗಿದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ವೇದಿಕೆ ಮೇಲೆ ಆಸೀನರಾದಂತಹ ಶ್ರೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಶ್ರೀ ಮುಕ್ತಿದಾನಂದಜಿರವರಿಗೆ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷರಾದ ಶ್ರೀ ಜಿ ನಂಜನಗೌಡರವರಿಗೆ, ಸಹಕಾರ ಸಂಘಗಳ ಅಪರ ನಿಬಂಧಕರಾದ ಶ್ರೀ ಸಿ ಎನ್ ಪರಶಿವಮೂರ್ತಿರವರಿಗೆ, ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಇದರ ಮಾನ್ಯ ಸಂಚಾಲಕರಾದ ಶ್ರೀ ಮಹಾ ಮೇಧಾನಂದ ಸ್ವಾಮೀಜಿರವರಿಗೆ, ಶಿಕ್ಷಣ ನಿಧಿ ಸಲಹಾ ಸಮಿತಿ ಸದಸ್ಯರಾದ ಶ್ರೀ ಎಚ್ ವಿ ರಾಜೀವ್ರವರಿಗೆ ಹಾಗೂ ನನ್ನ ಸಹ ಉದ್ಯೋಗಿಯಾದಂತಹ ಉಪನಿಬಂಧಕರಾದ ಬೀರೇಂದ್ರರವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಇನ್ನೆಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ತರಬೇತಿ ಶಿಕ್ಷಣಕ್ಕೆ ಆಗಮಿಸಿರುವಂತಹ ಎಲ್ಲ ಸಿಬ್ಬಂದಿಯವರಿಗೂ ಹಾಗೂ ಅಧಿಕಾರ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ನೀವೆಲ್ಲ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ನಾನು ವಿಷಯಗಳನ್ನ ನೋಡ್ತಾ ಇದ್ದೆ. ಸೊ ವಿಷಯಗಳು ಇಟ್ ಇಸ್ ನಾಟ್ ದಟ್ ಸೇಮ್ ಓಲ್ಡ್ ವಿಷಯಗಳು ಏನೂ ಇಲ್ಲ. ಸೊ ಇಲ್ಲಿ ಎಲ್ಲ ಥರ ಆಲ್ ಡೈವರ್ಸ್ ಟಾಪಿಕ್ಸ್ನು ಕವರ್ ಮಾಡಿದ್ದಾರೆ. ಸೊ ಒಬ್ಬ ಸಿಬ್ಬಂದಿ ಅಥವಾ ಒಬ್ಬ ಅಧಿಕಾರಿಗೆ ಯಾವ ರೀತಿ ಅವರು ಕೆಲಸ ಮಾಡಬೇಕು ಅನ್ನೋದಕ್ಕೆ ಏನೇನು ಬೇಕು ಅದೆಲ್ಲನೂ ಈ ವಿಷಯಗಳಲ್ಲಿ ಕವರ್ ಮಾಡಿದ್ದಾರೆ. ಮೇಯ್ನಾಗಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಜಸ್ಟ್ ಸೇಮ್ ಓಲ್ಡ್ ಬುಕ್ಕಿಶ್ ನಾಲೆಜ್ ಬದಲು ಇವಾಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ನಾವು ಆ ಅಪ್ಡೇಟ್ಸ್ನ ತಿಳ್ಕೊಂಡು ಕೆಲಸ ಮಾಡಿದ್ರೇ ನಾವು ಸಕ್ಸೀಡ್ ಆಗೋದಕ್ಕಾಗೋದು. ಇಲ್ಲ ಅಂತಂದರೆ ನಾವು ಇರೋ ಜಾಗದಲ್ಲೇ ಹಾಗೆ ಇಟ್ಬಿಡ್ತೀವಿ. ಸೊ ನಾನು ಕೆಲವೊಂದು ಮೇಜರ್ ಕರೆಂಟ್ ಈವೆಂಟ್ಸ್ ನೋಡಿದಾಗ AI ಬಗ್ಗೆ ಇದೆ, ChatGPT, ಜೆಮಿನಿ ಆ್ಯಪು. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ತರಬೇತಿ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ಈ ವಿಷಯಗಳು ನೋಡ್ತಿದ್ರೇ ನನಗೆ ತುಂಬ ಖುಷಿ ಆಯಿತು. ಸೊ ಕೆಲವೊಂದು ವಿಷಯಗಳು ಆ್ಯಕ್ಚುಲಿ ನನಗೂ ಅಟೆಂಡ್ ಮಾಡಲಿಕ್ಕೆ ಇಷ್ಟ ಇದೆ. ಏನಾದರೂ ಆನ್ಲೈನ್ ಲಿಂಕ್ ಇದ್ದರೆ ಇದೆಯಾ ಸರ್? TV ಓಕೆ ರೆಕಾರ್ಡಿಂಗ್ ಮತ್ತು ನಾನು ಕೂಡ ನೋಡ್ತೀನಿ, ಯಾಕಂದರೆ ಸುಮಾರು ಒಳ್ಳೊಳ್ಳೆ ವಿಷಯಗಳಿದ್ದಾವೆ. ಹಾಗೆ ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ ಎಲ್ಲ ಒಬ್ರಿಗಿನ ಒಬ್ಬರು ತುಂಬ ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ. ಸೊ ನಾನೇನು ಹೇಳೋದಂದರೆ ಈ ತರಬೇತಿ ಕಾರ್ಯಕ್ರಮನ ನೀವು ಅಟ್ ಮೋಸ್ಟ್ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಬಂದಿದ್ದೀರಿ 2-3 ಡೇಸ್ ಏನು ಟ್ರೈನಿಂಗಿಗೆ ಬಂದಿದ್ದೀರಿ. ಫಸ್ಟ್ ಆಫ್ ಆಲ್ ಈ ಪ್ಲೇಸ್ ಏನು ಸೆಲೆಕ್ಟ್ ಮಾಡಿದಾರಲ್ಲ ದಟ್ ಈಸ್ ಸೋ ಬ್ಯೂಟಿಫುಲ್. ಇಂಥ ಒಂದು ಪವಿತ್ರ ಸ್ಥಾನದಲ್ಲಿ ನಿಮಗೆಲ್ಲ ಟ್ರೈನಿಂಗ್ ಸಿಗ್ತಿದೆ, ಅದೆಲ್ಲ ನಿಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ರೀತಿಯಿಂದನೂ ನನಗೆ ಈ ವಾತಾವರಣನೇ ತುಂಬ ಇಷ್ಟ ಆಯಿತು. ಯು ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ನೇಚರ್ ಇಲ್ಲಿ. ಸೊ ಈ ವಾತಾವರಣನ ನೀವು ಉಪಯೋಗಿಸ್ಕೊಂಡು ಇಂಥ ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ ಅದನ್ನು ಅವರ ತರಬೇತಿಯನ್ನು ನೀವು ಪಡ್ಕೊಂಡು ನೀವಿಲ್ಲಿಂದ ಹೊರಗೆ ಹೋಗುವಾಗ ನೀವುಗಳು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಗೆ ಹೋಗಬೇಕು. ಸೊ ಆದಷ್ಟು ನೀವು ಈ ತರಬೇತಿ ಕಾರ್ಯಕ್ರಮದಲ್ಲಿ ಅಟ್ಮೋಸ್ಟ್ ನಾಲೆಜ್ನ ನೀವು ಪಡ್ಕೊಂಡು ಹೋಗಬೇಕು. ಸೊ
ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಅವನ ಕೆಲಸದಲ್ಲಿ ಎಲ್ಲರೂ ಹೇಳ್ತಾರೆ ನೀನು 100% ಎಫರ್ಟ್ ಹಾಕಬೇಕು, 100% ಕೆಲಸ ಮಾಡಬೇಕು ಅಂತ. ಸೊ 100% ಎಫರ್ಟ್ ಹಾಕಬೇಕು ಅನ್ನೋವಾಗ ಏನು ಮಾಡಬೇಕು? ಎವ್ರಿ ಟೈಮ್ ಎಲ್ಲ ದೇರ್ ಆರ್ ಸೋ ಮೆನಿ ಚಾಲೆಂಜಸ್ಸು, 100% ಎಫರ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಪ್ರಕಾರ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಇಫ್ ಯು ಆರ್ ಸಫರಿಂಗ್ ಫ್ರಮ್ ಸಮ್ ಏಲ್ಮೆಂಟ್, ಆಬ್ವಿಯಸ್ಲಿ ನಿಮಗೆ ನಿಮ್ಮ 100% ಕೊಡೋದಕ್ಕಾಗೋದಿಲ್ಲ. ಸೊ ಹೆಲ್ತ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಹೆಲ್ತ್ ಇಂಪಾರ್ಟೆಂಟು. ಸೊ ನಾನು ಎಲ್ರಿಗೂ ನಿಮಗೆ ಅಡ್ವೈಸ್ ಮಾಡೋದು, ಫಸ್ಟ್ ಇಂಪಾರ್ಟೆನ್ಸ್ ನಿಮ್ಮ ಲೈಫಲ್ಲಿ ನಿಮ್ಮ ಹೆಲ್ತ್ಗೆ ಕೊಡಿ. ಆದಷ್ಟು ಒಳ್ಳೆ ಊಟ ಮಾಡಿ. ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀರಾ, ಇಲ್ಲಿ ನಿಮಗೆ ಎಲ್ಲದಕ್ಕೂ ನಿಮಗೆ ಪೂರಕವಾಗಿದೆ ಆ್ಯಕ್ಚುಲಿ. ಸೊ ಒಳ್ಳೆ ಊಟ ಮಾಡ್ತೀರಾ, ಆರೋಗ್ಯಕರವಾದ ಊಟ ಮಾಡ್ತೀರಾ. ಸೊ ಇಲ್ಲಿ ಏನು ನೀವು ಇವತ್ತು ಕಲಿತೀರಾ ಅಲ್ಲ, ಅದನ್ನು ನಿಮ್ಮ ಲೈಫ್ ಲಾಂಗ್ ಹಾಗೆ ಕಂಟಿನ್ಯೂ ಮಾಡಿ. ಸೊ ಒಳ್ಳೆ ಊಟ ಮಾಡಿ, ಆದಷ್ಟು ಮನೆ ಊಟ ಮಾಡಿ, ಹೊರಗಡೆ ಊಟ ಬಿಟ್ಬಿಡಿ, ಮನೆ ಊಟ ಮಾಡಿ, ಒಳ್ಳೆ ಊಟ ಮಾಡಿ. ಪ್ಲಸ್ ಎವ್ರಿ ಡೇ ಅಟ್ಲೀಸ್ಟ್ 1 ಅವರು ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಎತ್ತಿಡಿ, ಅಥವಾ ಎನಿ ಫಾರ್ಮ್ ಆಫ್ ಎಕ್ಸಸೈಸ್ ಅಟ್ಲೀಸ್ಟ್ 1 ಅವರ್ ಎವ್ರಿ ಡೇ. ಸೊ ನನ್ನ ಪ್ರಕಾರ ಒಳ್ಳೆ ಊಟ ಮತ್ತು ಎಕ್ಸಸೈಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹೆಲ್ತ್ ನಿಮಗೆ ಚೆನ್ನಾಗಿದ್ದರೆ ನೀವೇನು ಬೇಕಿದ್ರೂ ಸಾಧನೆ ಮಾಡ್ಬೋದು. ಅದು ಸೆಕೆಂಡ್ ಒನ್ ಬಂದು ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನೀವು ಯಾವುದೇ ಸಕ್ಸಸ್ಫುಲ್ ಪರ್ಸನ್ನ ಕೇಳಿ, ಅವರು ನೀವು ಕೇಳಿದರೆ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರು ಡಿಸಿಪ್ಲಿನ್ಡ್ ಲೈಫೇ ಅವರ ಸಕ್ಸಸ್ಸಿಗೆ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಡಿಸಿಪ್ಲಿನ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಲೈಕ್ ಎವ್ರಿ ಡೇ ಅಂದರೆ ಒಂದು ಸೆಟ್ ರೂಟೀನ್ ಇರಬೇಕು. ಎವ್ರಿ ಡೇ ನೀವು 5ಗೆ ಎದ್ದೇಳ್ತೀರಾ ಅಂದರೆ ಇವನ್ ಸಂಡೇಸು 5ಗೆ ಎದ್ದೇಳಬೇಕು. ಇಟ್ ಇಸ್ ನಾಟ್ ದಟ್ ರಜಾ ಇದೆ ಅಂತ ಯು ಕೆನಾಟ್ ಎಕ್ಸ್ಟೆಂಡ್ ಯುವರ್ ಲೀಜರ್, ಆ ಥರ ಎಲ್ಲ. ಒಂದು ಡಿಸಿಪ್ಲಿನ್ ಇರಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಫಸ್ಟು ಹೆಲ್ತು, ಸೆಕೆಂಡ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ಆ್ಯಂಡ್ ಇನ್ನೂ ನಿಮ್ಮದು ಒಂದು ಸೆಲ್ಫ್ಲೆಸ್ ಆ್ಯಕ್ಷನ್. ಅಂದರೆ ನೀವು ನಿಮ್ಮ ವರ್ಕಲ್ಲಿ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ರಿಸಲ್ಟ್ ಅಂದರೆ ಎನಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನನಗೆ ಪ್ರಮೋಷನ್ ಸಿಗೋಕ್ಕೋಸ್ಕರ ನಾನು ಕೆಲಸ ಮಾಡಬೇಕು, ಅಥವಾ ನಂಗೆ ಯಾರೋ ಅಪ್ರಿಸಿಯೇಷನ್ ಕೊಡಲಿ ಅಂತ ಕೆಲಸ ಮಾಡಬೇಕು, ಆ ರೀತಿ ಇರಬಾರ್ದು. ಸೊ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದರೆ ನೀವು ಯಾವುದೇ ಒಂದು ಫಲನ ಅಪೇಕ್ಷೆ ಇಲ್ಲದೆ ನೀವು ನಿಮ್ಮ ಕೆಲಸನ ಮಾಡಬೇಕು. ನನಗೇನೋ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ ಅಥವಾ ನಂಗೆ ಪ್ರಮೋಷನ್ ಸಿಗುತ್ತೆ ಅಂತ ಕೆಲಸ ಮಾಡಬೇಡಿ. ನಿಮಗೆ ಏನು ವರ್ಕ್ ಇದೆ ಅದನ್ನು ನೀವು 100% ಕೊಡಿ. ಅದರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನೇ ನಿಮಗೆ ಅದು ಬೇರೆ ಲೆವೆಲಲ್ಲಿರುತ್ತೆ. ಮೊದಲಿಗೆ ಮೈಸೂರಿನಲ್ಲಿ, ಅದರಲ್ಲೂ ರಾಮಕೃಷ್ಣ ಆಶ್ರಮದ ರಿಮ್ಸೆ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನನ್ನೆಲ್ಲ ಸದಾಕಾಲದ ನೆಚ್ಚಿನ ಸ್ವಾಮೀಜಿಗಳು, ಮಾರ್ಗದರ್ಶಕರು, ನಮ್ಮ ಸಮಾಜದ ಹಿತಚಿಂತಕರು ಆದಂಥ ಮುಕ್ತಿದಾನಂದಜಿ ಮಹಾರಾಜರವರಿಗೆ ಮತ್ತು ಮೇಧಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ಈ ಒಂದು ತರಬೇತಿ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಹಕಾರಿ ಧುರೀಣರು, ನಮ್ಮೆಲ್ಲರ ಆತ್ಮೀಯರು ಮತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಮಿತಿ ಸಹಕಾರಿ ಅಧ್ಯಕ್ಷರು ಆದಂಥ ನಂಜನಗೌಡರವರೇ, ಹಿರಿಯರು, ಸಹಕಾರ ಅಂದ ತಕ್ಷಣ ನಾವು ಎಲ್ಲ ವಿಚಾರಗಳಿಗೆ ವಿನಿಮಯ ಮಾಡುವಂಥದ್ದು ಪರಶಿವಮೂರ್ತಿಯವರ ಹತ್ರ. ಈ ಕಾಯ್ದೆಯ ಪ್ರಾರಂಭದಿಂದ ಈ 25 ವರ್ಷಗಳ ನಡೆ ಏನಿದೆಯೋ ಅದರಲ್ಲೆಲ್ಲ ಪ್ರಮುಖ ಪಾತ್ರ ವಹಿಸಿ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಪರಶಿವಮೂರ್ತಿರವರೇ, ವೇದಿಕೆಯನ್ನು ಹಂಚಿಕೊಂಡು ಈಗ ತಾನೇ ನಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಅಧಿಕಾರಿಗಳಾದಂಥ ಗಗನಾರವರೇ, ಮೈಸೂರಿನ DRCS ಬೀರೇಂದ್ರರವರೇ, ನಮ್ಮ ನಿರ್ದೇಶಕರಾದಂಥ ಮಂಜುನಾಥ್ರವರೇ, ಪ್ರೇಮಾನಂದರವರೇ, ಶರಣಗೌಡ ಪಾಟೀಲ್ ಅವರೇ, ಸ್ಥಳೀಯ ಅಧಿಕಾರಿಗಳೇ, ಎಲ್ಲರ ಜೊತೆಗೆ ಈ ನನ್ನೂರಿಗೆ ಈ 3 ದಿನದ ತರಬೇತಿಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಎಲ್ಲ ಮಟ್ಟದ ಅಧಿಕಾರಿ ವರ್ಗಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ, ಈ 2 ದಿನ ನಾವು ಬೇಕಾದಷ್ಟು ಎಷ್ಟು ವರ್ಷಗಳು ಕೆಲಸ ಮಾಡಿದರೂ ಕೂಡ ಆ ಕೆಲಸದಿಂದ ಆಚೆಗೆ ಇನ್ನು ಕಲಿಕೆಗೆ ಅವಕಾಶ ಇದೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ತರಬೇತಿಯನ್ನು ಇಲ್ಲಿ ಇಡಲಾಗಿದೆ. ಕೌಶಲ್ಯವನ್ನು ತಿಳಿಸ್ಲಿಕ್ಕೆ ರಿಸೋರ್ಸ್ ಪರ್ಸನ್ಗಳನ್ನ ಆ ವಿಭಾಗದಿಂದ ಜೋಡಿಸಿ ಆ ವಿಚಾರಗಳನ್ನು ನಿಮ್ಗೆ ಮಂಥನ ಮಾಡಿಸುವಂಥ ಪ್ರಯತ್ನದ ಬಗ್ಗೆ ಈಗಾಗಲೇ ಶರಣಗೌಡರ ಪಾಟೀಲ್ ಹೇಳಿದರೆ ಗಗನ ಮೇಡಮ್ ಅವರು ಹೇಳುವಂಥ ಸನ್ನಿವೇಶದಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ರು. ನಮಗೆ ಉದ್ಯೋಗವನ್ನು ಪಡ್ಕೊಂಡಾಗಿದೆ, ಇಷ್ಟು ಸರ್ವಿಸ್ ಆಗಿದೆ, ನಮ್ಮ ಜೀವನ ಏನು ಅಂತ ಫಿಕ್ಸ್ ಆಗಿದೆ, ನಮ್ಮ ಆದಾಯ ಏನು ಅಂತ ಫಿಕ್ಸ್ ಆಗಿದೆ. ಈಗ ನಾವು ಅದನ್ನು ಹೆಂಗೆ ಸಾರ್ಥಕವಾಗಿ ಕೊಂಡೊಯ್ಯಬೇಕು ಅನ್ನುವಂಥ ವಿಚಾರವನ್ನು ನಾವು ಮನನ ಮಾಡಿಕೊಂಡಾಗ ಮಾತ್ರ ಅದನ್ನು ಎಫೆಕ್ಟಿವ್ನೆಸ್ ಆಗಿ ಗುಣಾತ್ಮಕವಾಗಿ ಡೆಲಿವರ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಅದು ರಾಮಕೃಷ್ಣ ಆಶ್ರಮದ ಆವರಣವನ್ನು ಸೇರಿಸ್ದಂಗೆ ಇಟ್ಟಿರಲಿಕ್ಕೆ ಸಾಧ್ಯ ಆಗಿದೆ.
ಒಂದು ಮೇಡಮ್ ಹೇಳುವಾಗ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ರು, ಎಲ್ಲರೂ ಕೂಡ ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕಾದೊಂದು. ಇನ್ನೊಂದು, ಕುಟುಂಬದೊಳಗೆ ಸೌಹಾರ್ದವನ್ನು ಪಡ್ಕೊಂಡ್ರೆ ನಮ್ಮ ಗುಣಾತ್ಮಕವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಕೂಡ ಈ ಆವರಣನೇ ಅದಕ್ಕೆ ಹೆಚ್ಚು ಪೂರಕವಾಗಿ ಕೆಲಸ ಮಾಡುತ್ತೆ ಅನಿಸುತ್ತೆ. ಜೊತೆಗೆ ಸ್ವಾಮೀಜಿಗಳ ಮಾರ್ಗದರ್ಶನ ಮತ್ತು ಅವರ ಟೀಚಿಂಗ್ಸು ಅವುಗಳೆಲ್ಲ ನಾವು ಕನೆಕ್ಟಿವಿಟಿ ಆಗ್ತೀವಿ. ಈಗ ಅದು ಲೈಬ್ರರಿ ಜೊತೆ ಆಗಿರ್ಬೋದು, ಅವರ ಬೇರೆ ಬೇರೆ ಭಾಷಣಗಳ ಜೊತೆ ಆಗ್ಬೋದು, ಅವೆಲ್ಲ ನಮ್ಗೆ ಅನುಕೂಲ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಾವೆಲ್ಲರೂ ಕೂಡ ನಾವು ಮೊನ್ನೆ ತಾನೇ ನಂಜನಗೌಡರು ನಾವೆಲ್ಲರೂ ಕೂಡ ಯುರೋಪ್ ಪ್ರವಾಸವನ್ನು ಮಾಡ್ತೀವಿ. ಎಲ್ಲಿ ಹೋದಾಗ ಏನು ಒಳ್ಳೆ ತಗೋಬೇಕು ಅನ್ನೋದು ವಿಚಾರಗಳು ಸಾಕಷ್ಟಿರ್ತವೆ. ನನಗೆ ಅದು ತುಂಬ ದೊಡ್ಡ ವಿಚಾರ ಅನಿಸದೆ ಹೋದರೂ ಗುಣಾತ್ಮಕತೆಯಲ್ಲಿ ದೊಡ್ಡ ವಿಚಾರ ಅನ್ನುವಂಥದ್ದು ತುಂಬ ಇರ್ತವೆ ಅನ್ನುವಂಥದ್ದು ಎಲ್ಲಿ ಅನಿಸ್ತು ಅಂತಂದ್ರೆ, ನಾವು ಡ್ರೈವಿಂಗ್ ಆಸ್ಪೆಕ್ಟ್ ಅಲ್ಲಿ ಯಾರನ್ನೋ ನೋಡಬೇಕಾದ್ರೆ ಕಂಪಲ್ಸರಿ ಟೈಮ್ ಡಿಸಿಪ್ಲಿನ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ಟ್ರಿಕ್ಟ್ ಅವರ್ಸ್ ಆಫ್ ಡ್ರೈವಿಂಗ್, ಇಷ್ಟೇ ಮಾಡಬೇಕು, ಹೀಗೆ ಮಾಡಬೇಕು. ನಮಗೆಲ್ಲ ಆಶ್ಚರ್ಯ ಆಗ್ತಿತ್ತು. ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ವರ್ಗದ ಅಧಿಕಾರಿಗಳಿಲ್ಲಿದ್ದೀರಿ, ಅಲ್ಲಿ CEO ಇಂದ ಹಿಡಿದು ಕೊನೆಯ ವ್ಯಕ್ತಿಯವರೆಗೂ ಇಲ್ಲಿದ್ದೀರಿ. ಈ ಸಂಯಮತೆ ದೃಷ್ಟಿಯಲ್ಲಿ ಒಂದು ಲೇಬರ್ ಆಫ್ ಡಿಗ್ನಿಟಿ ಏನಿದೆಯೋ, ಆ ಡ್ರೈವರ್ ಅಂತ ನಾವು ಇಲ್ಲಿ ಹೆಂಗೆ ನೋಡ್ತೀವೋ ಅದರಿಂದ ಆಚೆ ಕ್ಯಾಪ್ಟನ್ ಅಂತ ಹೇಗೆ ನೋಡ್ತಾರೆ ಅನ್ನೋದು ನಮ್ಮ ಮನಸ್ಸಿಗೆ ತುಂಬ ಅನಿಸ್ತಾ ಇತ್ತು. ಆತನ ಡಿಸಿಪ್ಲಿನ್ಡು ನಾವು ಹೋಲ್ ಯುರೋಪ್ನಲ್ಲಿದ್ದಾಗ ಒಂದೇ ಒಂದು ಹಾಳನ್ನು ಮಾಡದೆ ಡ್ರೈವ್ ಮಾಡದೆ ಸೂಕ್ಷ್ಮ ಸಣ್ಣ ವಿಚಾರ ಇರ್ಬೋದು, ಆದರೆ ಆ ರೀತಿ ಸಾಧ್ಯನಾ ಅಂತಂದ್ರೆ ನಮ್ಮ ಕೈ ಪ್ರಶ್ನೆಯಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ವಾತಾವರಣದಲ್ಲಿ ಹಾಗಾದರೆ ನಾವು ಇನ್ನೂ ಎಲ್ಲೋ ಬಹಳಷ್ಟು ಅಳವಡಿಸ್ಕೋಬೇಕಾಗಿದೆ ಅನ್ನೋದು ಅನಿಸ್ತಾ ಇತ್ತು. ಆಮೇಲೆ ಅಲ್ಲಿ ಜನ ಸ್ಟ್ರಿಕ್ಟ್ ಆಗಿ ಅಷ್ಟು ಅವರ್ಸ್ಗಳು ಕೆಲಸ ಮಾಡ್ತಿದಾರಲ್ಲ, ಇಷ್ಟೇ ಜನರಲ್ಲಿ ಇಷ್ಟು ಭೌಗೋಳಿಕವಾದಂಥ ದೊಡ್ಡ ಪ್ರದೇಶಗಳನ್ನು ಇಷ್ಟು ಡಿಸಿಪ್ಲಿನ್ಡ್ ಆಗಿ ಹೇಗೆ ನಡೆಸಲಾರೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಅಲ್ಲೆಲ್ಲ ನೋಡಿದಾಗ ನಮ್ಗನ್ಸುತ್ತೆ ಏನಂದ್ರೆ, ಎಫೆಕ್ಟಿವ್ ವರ್ಕಿಂಗ್ ಅಂದ್ರೆ ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೀವಿ ಅನ್ನೋದಲ್ಲ, ಅಷ್ಟು ಗಂಟೆ ಒಳಗೆ ಎಷ್ಟು ಗುಣಾತ್ಮಕವಾದಂಥ ಡೆಲಿವರ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ಆ ದೇಶಗಳ ಅಭಿವೃದ್ಧಿಲಿರ್ಬೋದು, ಇವತ್ತಿನ ನಡೆಯಲಿರ್ಬೋದು ಕಾರಣ ಆಗುತ್ತೆ. ನಮಗೆ ವೈಚಾರಿಕವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಬೇರೆ ಇರ್ಬೋದು, ಅವ್ರು ಬೇರೆ ಇರ್ಬೋದು, ಆದರೆ ಯಾವುದೇ ಒಳ್ಳೆಯದನ್ನ ಯಾರ ಹತ್ರ ಇದ್ರೂ ಸ್ವೀಕರಿಸಬೇಕು ಅನ್ನೋದು ಅಲ್ಲಿ ನೋಡಿದಾಗ ನನಗೆ ಅನಿಸ್ತಾ ಇತ್ತು. ನಾನು ಇಲ್ಲಿ ಬಂದ ಮೇಲೆ IT ಕಂಪನೀಸು ಈ ಇವ್ರುಗಳ ಒಂದು 3-4 ಜನ ನಿನ್ನೆ ಮೊನ್ನೆ ಒಂದಷ್ಟು ನನಗೆ ಯಾವುದೋ ಕಾರಣದಲ್ಲಿ ಭೇಟಿ ಮಾಡುವ ಅವಕಾಶ ಬಂದಿತ್ತು. ನಾನು ಅವ್ರು ಚರ್ಚೆ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಏನು ಎಂಪ್ಲಾಯೀಸ್ ಇದ್ದಾರೋ ಮತ್ತು ಯುರೋಪ್ ಕಳಿಸುವಂಥ ಎಂಪ್ಲಾಯೀಸು, ಅಮೆರಿಕ ಕಳಿಸುವ ಎಂಪ್ಲಾಯೀಸ್ನ ಮಾನದಂಡಗಳನ್ನು ಅವರು ಎಫೆಕ್ಟಿವ್ ಡೆಲಿವರಿಂಗ್ ಅನ್ನುವಂಥ ಪಾಯಿಂಟ್ಗಳನ್ನ ನಾರ್ಮ್ಸ್ಗಳಿಟ್ಟು ಅದ್ರ ಮೇಲೆ ನಾವು ಕಳಿಸ್ಬೇಕಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅಂದರೆ ನನಗೇನಿಸ್ತು ಅಂದರೆ, ನಾವು 140 ಕೋಟಿ ಜನರು ಕೆಲಸ ಮಾಡ್ತೀವಿ, ಆದರೆ ಎಲ್ಲರೂ ಎಷ್ಟೋ ಕೆಲಸ ಮಾಡ್ತೀವಿ, ಆದರೆ ಇರುವ ಅವಧಿಯೊಳಗೆ ಎಷ್ಟು ಗುಣಾತ್ಮಕವಾದಂಥ ಎಫೆಕ್ಟಿವ್ ಕನ್ವರ್ಟ್ ಆಗುವಂಥ ಕೆಲಸ ಮಾಡ್ತೀವಿ ಅನ್ನೋದು. ಆದರೆ ಈ ದೇಶವನ್ನು ಇವತ್ತೇನಿದೆಯೋ ಇದಕ್ಕಿಂತ ಇನ್ನು 100 ಪಟ್ಟು ಬೆಳೆಸಲಿಕ್ಕೆ ಸಾಮರ್ಥ್ಯ ನಮ್ಮಲ್ಲಿದೆ. ಅದು ಜನಸಂಖ್ಯೆ ಸ್ಟ್ರೆಂತ್ ಆಗಿದೆ. ಆ ಸ್ಟ್ರೆಂತು ಎಫೆಕ್ಟಿವ್ ಗುಣಾತ್ಮಕವಾದಂಥ ವ್ಯವಸ್ಥೆ ಜೊತೆಗೆ ಜೋಡಿಸ್ಕೊಡುವಂಥದ್ದಕ್ಕೆ ಈ ತರಬೇತಿಗಳು ತುಂಬ ಅಗತ್ಯ ಇದೆ. ಇಲ್ಲಿ ನಮಗೆ ಬಂದಂಥ ಅಧಿಕಾರಿಗಳು, ಬಂದಂಥ ರಿಸೋರ್ಸ್ ಪರ್ಸನ್ಗಳು ತಿಳಿಸುವಂಥ ವಿಚಾರಗಳು ತುಂಬ ವಿಚಾರ ನಮ್ಗೆ ಗೊತ್ತಿರುತ್ತೆ. ಅದು ಗೊತ್ತಿರೋದ್ರಲ್ಲಿ ಪರಿಪೂರ್ಣವಾಗಿ ಅದೇ ರೀತಿ ಗೊತ್ತಿರಲ್ಲ. ಆ ಪರಿಪೂರ್ಣತೆಯನ್ನು ಕನೆಕ್ಟ್ ಮಾಡೋಕ್ಕಾಗಿ ಆ ರಿಸೋರ್ಸ್ ಪರ್ಸನ್ಗಳನ್ನ ನಿಮ್ಮೆಲ್ಲರ ಜೊತೆ ಸೇರಿಸುವಂಥ ಪ್ರಯತ್ನ ಇಲ್ಲಾಗ್ತಿದೆ. ಒಂದು ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವ್ರದ್ದು ಒಂದು ಅವಧಿ ಇದೆ ಅನ್ನೋದು ನಾನು ಕೇಳಿದೆ. ಗುಣಾತ್ಮಕವಾದಂಥ ಕುಟುಂಬ ಪದ್ಧತಿ ಏನಿದೆಯೋ ನಮ್ಮದು, ಅದು ಹೊರನೋಟಕ್ಕೆ ಆ ಚೌಕಟ್ಟಿದೆ. ಅದರ ಎಲ್ಲೋ ಒಂದು ಕಡೆ ಮನಃಶಾಂತಿ ಕೊರತೆ ಇರತಕ್ಕಂಥ ಇವತ್ತಿನ ಆಧುನಿಕ ಪ್ರಪಂಚದ ವಿಚಾರಗಳು ನಮ್ಮ ಕುಟುಂಬದೊಳಗೆ ಬಂದಿವೆ. ಇವತ್ತೆಲ್ಲೋ ಒಂದು ಕಡೆ ಮನುಷ್ಯನ ಇತಿಮಿತಿ ಮೀರಿ ನಾವು ಆಸೆಗಳನ್ನ ಪಡುವಂಥದ್ದು, ಇವೆಲ್ಲವೂ ಕೂಡ ಎಲ್ಲರ ಮೇಲೂ ಪರಿಣಾಮ ಬೀರ್ತಾ ಇದೆ. ಆದರೆ ಈ ಇಲ್ಲಿ ಏನು ಬಂದಿದ್ದಾರೋ ಇವ್ರು ಕೊಡುವಂಥ ಮಾರ್ಗದರ್ಶನ ನೀವು ಪಡೆದ್ರೆ ಸುಂದರವಾದಂಥ ಬದುಕನ್ನು ನಾವಿರುವ ಇತಿಮಿತಿಯಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಯುವಂಥ ದೊಡ್ಡ ಅವಕಾಶ ಈ ಆವರಣ ಮತ್ತು ಈ ಆಶ್ರಮ ನಿಮ್ಗೆ ಕೊಡುತ್ತೆ ಅನ್ನೋ 100% ಭರವಸೆ ನಾನು ಕೊಡೋಕ್ಕೆ ಸಾಧ್ಯ ಇದೆ. ಯಾರು ಸ್ವೀಕರಿಸ್ತೀವಿ, ಯಾರು ಅಳವಡಿಸ್ಕೊಡ್ತೀವಿ, ಅವರಿಗೆ ಅದನ್ನ ಪ್ರೀತಿಪೂರ್ವಕವಾಗಿ ಅದನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಂಶವನ್ನು ಹೇಳ್ತಾ, ನಾನು ಸದಾಕಾಲ ಒಂದು ಮಾತನ್ನು ಹೇಳ್ತೀನಿ. ಸಹಕಾರ ಚಳವಳಿಯಲ್ಲಿ ಮೈಸೂರು ವಿಭಾಗ ಒಂದಷ್ಟು ನಾವು ಅಂದ್ಕೊಂಡಷ್ಟು ಮುಂಚೂಣಿಯಲ್ಲಿ ಇಲ್ಲ ಅಂತ. ಆದರೆ ಈ
3 ದಿನದ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳ ತರಬೇತಿಯನ್ನ ಮೈಸೂರಿನಲ್ಲೇ ಇಟ್ಟಿದ್ದಾರೆ. ಹಾಗಾದ್ರೆ ಇಟ್ ಈಸ್ ಒನ್ ಟೈಪ್ ಆಫ್ ಚಾಲೆಂಜ್. ಏನಕ್ಕೆ ಅಂತಂದ್ರೆ ಈ ಸಹಕಾರಿ ಚಳವಳಿಗಿಂತ ಆಚೆಗೂ ಕೂಡ ಮೈಸೂರಿಗೊಂದು ವಿಶೇಷವಾದಂಥ ಕನೆಕ್ಟಿವಿಟಿ ರಾಜ್ಯದ ಜನತೆಯೊಂದಿಗೆ, ಅದು ನೌಕರರಿರಲಿ ಮತ್ತೊಬ್ಬರಿರಲಿ ಅವರೆಲ್ಲರಿಗೂ ಇದೆ. ಅದಕ್ಕಾಗಿ ಅಪೇಕ್ಷೆನೂ ಇಲ್ಲಿದೆ, ಅದ್ರ ಜೊತೆಗೆ ರಾಮಕೃಷ್ಣ ಆಶ್ರಮನೂ ಸಿಕ್ಕಿದೆ ಅನ್ನುವಂಥ ವಿಚಾರ ಹೇಳಿದಾಗ ಎಲ್ಲರ ಆಸಕ್ತಿಯಿಂದ ಬರ್ತಿದ್ದಾರೆ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳ್ತಿದ್ರು. ನಿಮ್ಮ ಎಕ್ಸೈಟ್ಮೆಂಟ್ ಅನ್ನ ಕೊನೆಯವರೆಗೂ ಇಷ್ಟೇ ರೀತಿಯಲ್ಲಿ ಸಂತೃಪ್ತಿಯಾಗಿ ಇಟ್ಕೋಬೇಕಾದಂಥ ಜವಾಬ್ದಾರಿ ಸ್ಥಳೀಯ ಅಧಿಕಾರಿಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಭಾವಿಸ್ತಾ ಅದಕ್ಕೆ ಪರಿಪೂರ್ಣವಾದ ಸಹಕಾರ ನಮ್ದು ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಸುಂದರವಾದಂಥ ಸಾಂಸ್ಕೃತಿಕವಾದಂಥ ಅರಮನೆ ನಗರಕ್ಕೆ ತಾವೆಲ್ಲ ಬಂದಿದ್ದೀರಿ. ಇಲ್ಲಿ ಒಂದು ಸೌಹಾರ್ದಯುತವಾದಂಥ ವ್ಯವಸ್ಥೆಗಳಿವೆ ಮತ್ತು ನೆಮ್ಮದಿಯ ಬದುಕಿನಲ್ಲಿ ವಿಶೇಷವಾದಂಥ ಗಮನ ಕೊಡುವಂಥ ನಗರಗಳಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ನಗರ ಆಗಿದೆ. ನಗರವೂ ಕೂಡ ನಮಗರಿವಿಲ್ಲದೆ ಒಂದಷ್ಟು ಪಾಠವನ್ನು ಹೇಳುತ್ತೆ. ಅದನ್ನು ಸ್ವೀಕರಿಸುವಂಥದ್ದು ನಮ್ಮ ಮೈಸೂರು ಮಹಾರಾಜರವರ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಆಧ್ಯಾತ್ಮಿಕ ಕಲ್ಪನೆಗಳನ್ನು ಮತ್ತು ಸೃಜನಶೀಲತೆಗಳನ್ನು ಹೇಳ್ಕೊಳ್ಳುವ ವಿಚಾರದಲ್ಲಿ ವಿವೇಕಾನಂದರ ನುಡಿಗಳನ್ನು ನಾವು ಪಾಲಿಸುವಂಥ ಅವಕಾಶ ನಮಗೆ ಈ 3 ದಿವಸ ಕಲ್ಪಿಸ್ಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ನಾವು ಎಲ್ಲೆಲ್ಲಿದ್ದೀವೋ ಅಲ್ಲಿ ಸಂತೃಪ್ತಿ ಜೀವನವನ್ನು ಮಾಡ್ತಾ ನನ್ನ ಕೆಲಸಕ್ಕೆ ನಾನು ಏನು ಕೆಲಸ ಮಾಡ್ತೀನೋ ಅದಕ್ಕೆ ನಾನು ನ್ಯಾಯವನ್ನು ಕೊಡುವಂಥ ಕೆಲಸವನ್ನಷ್ಟೇ ಮಾಡಿದ್ರೆ ಅದೇ ಎಲ್ಲವನ್ನ ಪರಿಪೂರ್ಣತೆಗೆ ಕೊಂಡೊಯ್ಯುತ್ತೆ ಅನ್ನುವಂಥ ಮಾತನ್ನು ಆಡ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೀನಿ. ಧನ್ಯವಾದ. ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇವರಿಂದ ತನ್ನ ಸಿಬ್ಬಂದಿಗಳಿಗೆ 3 ದಿನಗಳ ತರಬೇತಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ್ಯ ಮುಕ್ತಿನಾನಂದಾಜಿ ಸ್ವಾಮೀಜಿಗಳಲ್ಲಿ ಹಾಗೂ ನಮ್ಮನ್ನು ಮುಂದಿನ 3 ದಿನಗಳವರೆಗೆ ಮಾರ್ಗದರ್ಶನ ನೀಡತಕ್ಕಂಥ ನಮ್ಮೆಲ್ಲರ ವಿಷಯಗಳನ್ನು ನಮ್ಮೆಲ್ಲರನ್ನು ಮೇಲ್ವಿಚಾರಣೆ ಮಾಡಿ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಮಹಾಮೇಧಾನಂದ ಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಂಯುಕ್ತ ಸಹಕಾರಿಯ ಮಾಜಿ ಅಧ್ಯಕ್ಷರು, ಹಾಲಿ ಸಲಹಾ ಸಮಿತಿಯ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೂರವರೇ, ಈ ಒಂದು ಕರ್ನಾಟಕದಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆ ಬಂದಾಗ ಅದರ ಮಾನದಂಡಗಳನ್ನು, ಅದರ ಆಗುಹೋಗುಗಳನ್ನು, ಆ ಕಾಯ್ದೆಯನ್ನು ರಚನೆ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ನೀಡಿ ಅಲ್ಲಿಂದ ಇಲ್ಲಿವರೆಗೂ ಕೂಡ 25 ವರ್ಷಗಳವರೆಗೂ ನಮಗೆ ಮಾರ್ಗದರ್ಶನ ಮಾಡ್ತಾ ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ CN ಪರಶಿವಮೂರ್ತಿ ಅವರೇ, ನಮ್ಮ ಮತ್ತೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥ್ರವರೇ, ನಮ್ಮ ವೀರೇಂದ್ರ ಅವರೇ DRCS, ಇದೀಗ ತಾನೇ ನಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಗಗನ ಮೇಡಮ್ ಅವರೇ, ಭಾಗವಹಿಸಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಮತ್ತೊಬ್ಬ ಶರಣಗೌಡ ಪಾಟೀಲ್ರು, ವ್ಯವಸ್ಥಾಪಕ ನಿರ್ದೇಶಕರು, ಅವರು ನಮ್ಮ ಬೋರ್ಡಿನ ಒಬ್ಬ ಸದಸ್ಯರು ಹೌದು. ಸಿಬ್ಬಂದಿಗಳಲ್ಲಿ ಪ್ರಮುಖವಾಗಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ಕೇಂದ್ರ ವ್ಯಕ್ತಿನೂ ಹೌದು. ಶರಣಗೌಡ ಪಾಟೀಲ್ರೇ, ಭಾಗವಹಿಸಿರ್ತಕ್ಕಂಥ ಸಂಯುಕ್ತ ಸಹಕಾರಿ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಮಿತ್ರರೇ, ಇದೀಗ ತಾನೇ ಪೂಜ್ಯ ಸ್ವಾಮೀಜಿಯವರು ನಮಗೆಲ್ಲರಿಗೂ ಕೂಡ ಉದ್ಘಾಟನಾ ಭಾಷಣದಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಅದರ ಜೊತೆಗೆ ಗಗನ ಮೇಡಮ್ನವರು ಮತ್ತು ಸನ್ಮಾನ್ಯ ರಾಜು ಅವರು ಕೂಡ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನನಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲಿ ಮಾಡಬೇಕು ಅಂತಕ್ಕಂಥ ಹುಡುಗಾಟದಲ್ಲಿ ನಮ್ಮ ಕಾರ್ಕೂನರು, ನಮ್ಮ MD ಅವರು ಪ್ರಯತ್ನ ಮಾಡ್ತಾಯಿದ್ರು. ಕೊನೆಗೆ ಬಂದ ನಂತರ ರಿಮ್ಸೆಯಲ್ಲಿ ನಾನು ಫೈನಲ್ ಮಾಡಿದ್ದೀವಿ, ಈ ಕಾರ್ಯಕ್ರಮವನ್ನು ರಿಮ್ಸೆಯಲ್ಲಿ ಮಾಡ್ತೀವಿ ಮೈಸೂರಿನಲ್ಲಿ ಅಂತ ಹೇಳಿದಾಗ ಖಂಡಿತವಾಗಲೂ ಭಾಳ ಸಂತೋಷಪಟ್ಟಂಥ ವ್ಯಕ್ತಿ. ಈ ರಿಮ್ಸೆ ಅಂತಕ್ಕಂಥದ್ದೇನು ಅಂತಕ್ಕಂಥದ್ದು ನನಗೆ ಈ ಮೊದಲೇ ನಾನು ಇಲ್ಲಿ ಒಂದು 2-3 ಬಾರಿ ಈ ತರಬೇತಿ ಕಾರ್ಯಕ್ರಮದಲ್ಲಿ 3 ದಿನಗಳ ತರಬೇತಿ ಕಾರ್ಯಕ್ರಮದಲ್ಲಿ
ನೈತಿಕ ಮತ್ತು ಆಧ್ಯಾತ್ಮಿಕ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಇಲ್ಲಿರ್ತಕ್ಕಂಥ ವಾತಾವರಣ, ಪೂಜ್ಯರ ಮಾರ್ಗದರ್ಶನ, ಆಹಾರ ಪದ್ಧತಿ, ನಾವು ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಇರಬೇಕು ಅಂತಕ್ಕಂಥದ್ದು ಅವೆಲ್ಲವನ್ನು ಕೂಡ ನಾನು ನೋಡಿದ್ದೆ. ಹಾಗಾಗಿ ನಮ್ಮಲ್ಲಿ ರಾಮಕೃಷ್ಣ ಆಶ್ರಮ ಕರ್ನಾಟಕದಲ್ಲಿ ವಿಶೇಷವಾಗಿ, ಅದರ ಜೊತೆಗೆ ಅನೇಕ ಮಠಗಳಲ್ಲಿ ಕೂಡ ಇದೇ ಥರದ ವಾತಾವರಣ ನಾವು ನೋಡಿದ್ದೇವೆ ಕೆಲವೊಂದು ಹೊತ್ತು. ಹಾಗಾಗಿ ನಾವು ಕೇವಲ ವೃತ್ತಿ ನೈಪುಣ್ಯತೆ ಅಥವಾ ಏನೋ ಒಂದು ತರಬೇತಿ ಪಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ನಾವು ಇಲ್ಲಿ ನಮ್ಮ ಒಂದು ನೈತಿಕತೆ ಅಂದ್ರೇನು, ಮೌಲ್ಯ ಅಂದ್ರೇನು, ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು, ಯಾತಕ್ಕೋಸ್ಕರ ನಾವು ಬದುಕಬೇಕು, ನಾವಷ್ಟೇ ಬದುಕಿದ್ರೆ ಸಾಕಾ ಅಥವಾ ಸಮಾಜದಲ್ಲಿ ನಮ್ಮ ಜೊತೆಗೆ ಇನ್ನೂ ಕೆಲವರನ್ನು ಕಟ್ಕೊಂಡು ಹೋಗಬೇಕಾ, ಇಂಥ ಅನೇಕ ವಿಚಾರಗಳನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಬಂದಿದ್ದೀವಿ. ಬಹುಶಃ ನಾನು ಪ್ರೈಮರಿನಲ್ಲೋ ಮಿಡ್ಲ್ ಸ್ಕೂಲಲ್ಲೋ ಓದ್ತಿರ್ಬೇಕಾದ್ರೆ ನಮ್ಮ ಗುರುಗಳು ಒಂದು ಕತೆ ಹೇಳ್ತಾಯಿದ್ರು. ರಾಮಕೃಷ್ಣ ಪರಮಹಂಸರು ತಮ್ಮ ಏನು ಕಾಳಿಕಾದೇವಿಯ ಪೂಜೆ ಮಾಡ್ತಿರ್ತಕ್ಕಂಥ ಅಲ್ಲಿ ಅನೇಕರು ಬಂದು ಅವ್ರ ಹತ್ರ ಮಾರ್ಗದರ್ಶನ ಪಡಿತಿದ್ರಂತೆ. ಮಕ್ಕಳಿಗೆ ಮತ್ತು ಬೇರೆಯವ್ರಿಗೆ ಏನೇನು ಪರಿಹಾರ ಸಮಸ್ಯೆ ಹೇಳಿ ಪರಿಹಾರ ಕಂಡುಕೊಂಡು ಹೋಗ್ತಾಯಿದ್ರಂತೆ. ಒಬ್ಬ ತಾಯಿ ಬಂದು ತನ್ನ ಮಗುವಿಗೆ, ನೋಡಿ ಬುದ್ಧಿ ಇವನು ಭಾಳಷ್ಟು ಬೆಲ್ಲ ತಿಂತಾನೆ, ಇದೆಲ್ಲರೂ ತಮಗೆ ಗೊತ್ತಿರಬೇಕಾಗ್ಲೇ, ಬೆಲ್ಲ ತಿಂತಾನೆ, ಏನಾದರೂ ಮಾಡಿ ಬಿಡಿಸಿ ಇದನ್ನು ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರು ಆಗ್ತಾಯಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಆಯ್ತಮ್ಮ ಮುಂದಿನ ಹಬ್ಬ ನಾನು ಹೇಳ್ತೀನಿ ಅಂತ ಹೇಳಿ ಕಳಿಸಿದ್ರಂತೆ. ಮತ್ತೆ ಮುಂದಿನ ಬಂದಾಗ ಆ ತಾಯಿ ಅದೇ ವಿಷಯನ ಪ್ರಸ್ತಾಪ ಮಾಡಿದಾಗ ಆ ಮಗುಗೆ ಹೇಳಿದ್ರಂತೆ, ಇಲ್ಲಪ್ಪ ಬೆಲ್ಲ ತಿನ್ನೋದು ಒಳ್ಳೆಯದಲ್ಲ, ಅದು ತಿನ್ನಬೇಡ ಇನ್ಮೇಲೆ ಅಂತ ಕೆಲವು ಅದ್ರ ಜೊತೆಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳಿ ಕಳಿಸಿದ್ರಂತೆ. ಅಜ್ಜಿ ಇಷ್ಟು ಹೇಳೋಕ್ಕೆ ಈ ಸ್ವಾಮೀಜಿಯವರು 1 ವಾರ ಯಾಕೆ ಸಮಯ ಕೇಳಿದರು ಅಂತಕ್ಕಂಥ ಡೌಟ್ ಬಂತ ಆ ಮಗ. ಬುದ್ಧಿ ನಾನು ಹಿಂದಿನ ವಾರನೇ ಬಂದಿದ್ದೆ, ನಾನು ಹಳ್ಳಿಯಿಂದ ನಡ್ಕೊಂಡು ಸುಮಾರು 7-8 ಕಿಲೋಮೀಟ್ರಿಂದ ನಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ತಾವು ಇಷ್ಟೇ ಹೇಳೋದಾಗಿದ್ರೆ 2 ವಾರ ಹೇಳ್ಬೋದಾಗಿತ್ತು, ಈ 1 ವಾರ ಯಾಕೆ ಟೈಮ್ ತೊಗೊಂಡ್ರಿ ಅಂತ ಕೇಳ್ಕೊಂತ ಇತ್ತು. ಅದಕ್ಕೆ ರಾಮಕೃಷ್ಣರು ಹೇಳಿದ್ರಂತೆ, ಇಲ್ಲಮ್ಮ ನನಗೂ ಸ್ವಲ್ಪ ಬೆಲ್ಲ ದಿನ ಚಟ ಇತ್ತು, ಮೊದಲು ನಾನು ಬಿಟ್ಟು ಆಮೇಲೆ ಆ ಮಗುಗೆ ಹೇಳೋಣ ಅಂತ ದೃಷ್ಟಿಯಿಂದ ನಾನು 1 ವಾರ ಟೈಮ್ ತೊಗೊಂಡೆ ಅಂತ ಹೇಳಿದೆ. ಅಂದರೆ ಇವತ್ತು ಏನಾಗಿದೆ ಅಂತಂದರೆ, ನಾವು ಹೇಳೋದಕ್ಕಿಂತ ಮುಂಚೆ ನಾವು ಆಗಿದ್ದೀವ ಅಂತಕ್ಕಂಥದ್ದನ್ನು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಹೆಚ್ಚು ಸ್ವಾಮಿ ವೈಮರ್ಶೆ ಮಾಡ್ಕೊಳ್ತಕ್ಕಂಥ ಕಾಲ ಇದು. ಧಾರಾಳವಾಗಿ ನಾವು ನೈತಿಕತೆಯನ್ನು ಹೇಳ್ತೀವಿ, ಮಾರಾಲಿಟಿನ ಹೇಳ್ತೀವಿ, ಆದರೆ ಅದ್ರಂಗೆ ನಾವು ನಡ್ಕೊಂತೀವ ಅಂತ ನಮಗೆ ನಾವು ಪ್ರಶ್ನೆ ಹಾಕ್ಕೊಂಡಾಗ ಖಂಡಿತವಾಗಲೂ ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ಜನ ನಾವು ಅಂದ್ಕೊತೀವಿ, ಇಲ್ಲ ನಡೆಯೋಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅನೇಕ ಸಂಕೀರ್ಣ ಇಂಥ ಸಮಾಜದಲ್ಲಿ ಸಂದಿಗ್ಧತೆಗಳಲ್ಲಿ ಏನೇನೋ ಸುಳ್ಳು ಹೇಳ್ತಕ್ಕಂಥದ್ದು, ಆ ತಕ್ಷಣಕ್ಕೆ ಪರಿಹಾರ ಏನು ಹುಡುಕಬೇಕೋ ಅದಕ್ಕೊಂದು ಏನೋ ಹೇಳಿ ಕಳಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬದುಕಿದ್ದೇವೆ. ಈ ನೈತಿಕತೆ ಅಂತಕ್ಕಂಥದ್ದು, ಮೌಲ್ಯ ಅಂತಕ್ಕಂಥದ್ದು ಬಹುಶಃ ಹಿಂದೆಂದಿಗಿಂತಲೂ ಕುಸಿತ ಕಂಡಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಕೆಂದರೆ ಹಿಂದಿನವರೆಲ್ಲ ಪ್ರಾಮಾಣಿಕರು ಅಂತ ಹೇಳೋದಾದರೆ ಈ ರಾಮಾಯಣ ಮಹಾಭಾರತ ಇವು ಯಾವ ನಡೀತಿದ್ದಿಲ್ಲ. ಅಲ್ಲಿ ಕೂಡ ತಪ್ಪು ಮಾಡೋರು ಇದ್ದರು, ಸರಿ ಮಾಡೋರು ಇದ್ದರು, ಅದೆಲ್ಲ ಇದ್ದರು. ಆದರೆ ಇವತ್ತು ಹಾಗಾಗಿಲ್ಲ. ಸಮಾಜದಲ್ಲಿ ಎಲ್ಲರೂ ಕೂಡ ನೈತಿಕ ಅಧಪತನದತ್ತ ಹೋದಾಗ ಇದನ್ನು ಸುಧಾರಿಸ್ತಕ್ಕಂಥದ್ದು ಭಾಳ ಕಡಿಮೆ. ಬಹುಶಃ ರಾಮಕೃಷ್ಣಾಶ್ರಮದಂಥ ಸಂಸ್ಥೆಗಳು, ಮಠಮಾನ್ಯಗಳು ಇಲ್ಲದಿದ್ದರೆ ನಾವು ಇನ್ನೂ ಯಾವ ಮಟ್ಟಕ್ಕೆ ಎಷ್ಟು ದೂರ ಹೋಗ್ತಿದ್ವಿ, ನೈತಿಕವಾಗಿ ಎಷ್ಟು ಅಧಪತನಗೊಳ್ತಿದ್ವಿ ಅಂತ ಯೋಚನೆ ಮಾಡಿದರೆ ಅದನ್ನು ಊಹೆ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಇಂಥ ಒಂದು ಸಂಸ್ಥೆಯಲ್ಲಿ ಇವತ್ತು ನಾವು ಈ ಕಾರ್ಯಾಗಾರ ನಡೆಸ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗಲೂ ಇಲ್ಲಿಂದ ಹೋಗುವಾಗ ಸ್ವಲ್ಪ ಮಟ್ಟಿಗಾದರೂ ಪರಿವರ್ತನೆ ಆಗಿ ಹೋದ್ರೆ ಮಾತ್ರ ಇಲ್ಲಿ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ, ಇಲ್ಲಾಂದರೆ ಏನೂ ಉಪಯೋಗ ಆಗಲ್ಲ ಅಂತ ನಾನು ಅಂದ್ಕೊತೀನಿ. ಬಹುಶಃ ನಾವೆಲ್ಲರೂ ಅದಕ್ಕೆ ಬದ್ರಾಗಿದ್ದೀವಿ ಅಂದ್ಕೊತೀನಿ ಅಲ್ವಾ? ಖಂಡಿತ. ಯಾಕೆಂದರೆ ಇಡೀ ಪ್ರಪಂಚಕ್ಕೆ ಭಾರತ ದೇಶವನ್ನು ಪರಿಚಯ ಕೊಟ್ಟಂಥ ಸ್ವಾಮಿ ವಿವೇಕಾನಂದರು ಅವರು ಹೇಳ್ತಾ ಇದ್ರು, ನನ್ನ ಸರ್ವಸ್ವ ರಾಮಕೃಷ್ಣ ಪರಮಹಂಸರ ಹೆಸರು ಒಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಗುರುಭಕ್ತಿ ಅನ್ನೋದನ್ನು ಎಷ್ಟಿತ್ತು ಅಂತಕ್ಕಂಥದ್ದನ್ನು ಒತ್ತಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆಚರಣೆಯ ಮೂಲಕನೂ ಅವ್ರನ್ನ ಇಡೀ ಜಗತ್ತಿಗೆ ತೋರಿಸಿರ್ತಕ್ಕಂಥ ವ್ಯಕ್ತಿ ತುಂಬ ಮಹಾತ್ಮರು ನಮ್ಮ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು. ದೇಶದ ಪರಿಚಯ, ಇಂಥ ಒಂದು ಏನು ವಿದ್ಯಾಭ್ಯಾಸನೇ ಇಲ್ಲ, ನೈತಿಕ ಅಧಪತನ, ಬ್ರಿಟಿಷರ ಆಳ್ವಿಕೆ, ಯಾರ್ಯಾರು ಈ ಜಾತಿಗಳ ಮಧ್ಯೆ ಜಗಳ, ಇಂಥ ಪರಿಸ್ಥಿತಿಯಲ್ಲಿ ಒಂದು ಕಾಲದಲ್ಲಿ ಈ ಧರ್ಮದಲ್ಲಿ ನಾನು ಯಾಕೆ ಅದೀನಪ್ಪ, ಇದನ್ನು ಬಿಟ್ಟು ಹೋಗೋಣ ಅಂತ ಯೋಚನೆ ಮಾಡಿದಂಥವ್ರು ಇಲ್ಲ, ಕೊನೆಗೆ ಹೇಳಿದ್ರು ಅವರನ್ನು ಅಧ್ಯಯನ ಮಾಡಿ ಈ ತಪ್ಪು ಧರ್ಮದಲ್ಲಿಲ್ಲ,
ಅದನ್ನು ಆಚರಣೆ ಮಾಡ್ತಕ್ಕಂಥ ನಾವು ತಪ್ಪಿದ್ದೀವಿ ಏನೋ, ಆ ಧರ್ಮದಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ವಿದೇಶಕ್ಕೆ ಹೋಗಿ ನಮ್ಮ ಧರ್ಮದ ನಮ್ಮ ಎಲ್ಲ ಯಾವುದೇ ಒಂದು ಧರ್ಮ ಅಲ್ಲವರು, ನಾವು ಎಲ್ಲ ಧರ್ಮಗಳನ್ನು ಒಪ್ಪಿಕೊಳ್ತೀವಿ, ಎಲ್ಲ ಧರ್ಮಗಳನ್ನು ಪ್ರೀತಿಸ್ತೀವಿ, ಎಲ್ಲ ಧರ್ಮಗಳನ್ನು ನಾವು ಇಚ್ಛೆ ಪಡ್ತೀವಿ ಅಂತಕ್ಕಂಥದ್ದನ್ನು 1893ರಲ್ಲೇ ಅಮೇರಿಕಕ್ಕೆ ಹೋಗಿ ನಮ್ಮ ದೇಶದ ಹೆಮ್ಮೆಯನ್ನು, ನಮ್ಮ ದೇಶದ ಘನತೆ ಗೌರವವನ್ನು ಎತ್ತಿ ಹಿಡ್ತಕ್ಕಂಥ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ರೂಪುಗೊಂಡಿದ್ದು ಆ ನೈತಿಕ ಮೌಲ್ಯದ ಮೇಲೆ. ಅಂಥ ಒಂದು ನೈತಿಕ ಮೌಲ್ಯವನ್ನು ಕೊಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಾವು ನಮ್ಮ ಅನೇಕ ಸವಾಲುಗಳನ್ನು, ನಾವು ವಿವಿಧ ಜವಾಬ್ದಾರಿಗಳನ್ನು ಅರಿತುಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಆ ಎಲ್ಲ ಕೆಲಸಗಳನ್ನು ಈಗಾಗಲೇ ರಾಜೀವ್ ಅವರು, ಗನ ಮೇಡಮ್ ಅವರು ಹೇಳಿದಾಗೆ ನಮ್ಮ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿದರೆ ಅಲ್ಲಿ ಮತ್ತೆ ಏನು ಹುಡುಕಂಥದ್ದು ಏನೂ ಇರೋದಿಲ್ಲ, ಸಮಸ್ಯೆನೇ ಇರೋದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಖಂಡಿತ ಹೌದು. ಹಾಗಾಗಿ ನಾವು ನಮ್ಮ ನೈತಿಕತೆಯನ್ನು ಮೌಲ್ಯ, ನಮ್ಮ ಪರಶಿವಮೂರ್ತಿಯವರಿದ್ದಾರೆ, ಇವತ್ತಿನ ದಿನ ಬರೀ ನಾವು ಅಧಿಕಾರಿಗಳನ್ನು ಬೈತೀವಿ, ಅಧಿಕಾರಿಗಳು ರಾಜಕಾರಣಿಗಳನ್ನು ಮತ್ತೆ ತೋರಿಸ್ತಾರೆ, ಪುನಃ ರಾಜಕಾರಣಿಗಳು ನಮ್ಮತ್ತನೇ ಬಿಟ್ಟು ತೋರಿಸ್ತಾರೆ ಸಾರ್ವಜನಿಕರನ್ನು. ಎಲ್ಲಿಂದ ಭ್ರಷ್ಟಾಚಾರ ಹುಟ್ಟುತ್ತೆ, ಅದು ಎಲ್ಲೆಲ್ಲೋ ಅಡ್ಡಾಡುತ್ತೆ, ಒಬ್ರನ್ನೊಬ್ಬರು ತೋರಿಸ್ಕೊಳ್ತಕ್ಕಂಥ ಒಂದು ಅಧಪತನದತ್ತ ನಾವು ಇವತ್ತೇನು ಸಾಗಿದ್ದೀವಿ. ಅದಕ್ಕೆ ನಮ್ಮ ಮಧ್ಯೆ ಇವತ್ತು ಕೂಡ ನೈತಿಕ ಮೌಲ್ಯ ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅನ್ನೋದಕ್ಕೆ ಇದ್ದಾರೆ ಅನ್ನೋದಕ್ಕೆ ನಮ್ಮ ಪರಶಿವಮೂರ್ತಿಯವರು ನಮ್ಮ ಮುಂದೆ ಇದ್ದಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಅವ್ರಿದ್ರಿಗೆ ಹೇಳ್ತಕ್ಕಂಥ ಮಾತಲ್ಲದು, ಖಂಡಿತ ನಾವು ಅವ್ರನ್ನ ಆ ರೀತಿ ನಾವು ಭಾವಿಸ್ಕೊಂಡಿದ್ವಿ, ಆ ರೀತಿ ನಡ್ಕೊಂಡಿದ್ದಾರೆ ಅನ್ನೋಕ್ಕೆ ನಾನು ಹೆಮ್ಮೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಯಾವ 1904ರಲ್ಲಿ ಸಿದ್ದನಗೌಡ ಸಂಡರಾಮನಗೌಡ ಪಾಟೀಲ್ರು ಈ ಸಮಾಜ ಸುಧಾರಣೆಗೆ ಆರ್ಥಿಕ ಸಮಾನತೆಯನ್ನು ಕೂಡ ಒಂದು ಬೇಕು ಅಂತಕ್ಕಂಥ ಯೋಚನೆ ಮಾಡಿ ಈ ಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಆ ಚಳುವಳಿ ಇವತ್ತು 1959ರ ಕಾಯ್ದೆ ಬಂತು, ಸರ್ಕಾರ ಬಂದ ಮೇಲೆ ಅದರಲ್ಲಿ ಅನೇಕ ಜನರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಅದರಲ್ಲಿರ್ತಕ್ಕಂಥ ಅನೇಕ ಲೋಪದೋಷಗಳನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದರಿಂದ 1997ರಲ್ಲಿ ಮತ್ತೊಂದು ಸೌಹಾರ್ದ ಕಾಯ್ದೆ ಬಂತು. 2001ರಿಂದ ಅದು ಪ್ರಾರಂಭವಾಗಿ ಕಳೆದ 25 ವರ್ಷಗಳಲ್ಲಿ 6500ಕ್ಕಿಂತ ಹೆಚ್ಚು ಸಂಸ್ಥೆಗಳು ನೋಂದಣಿಗೊಂಡು ಇವತ್ತು ಬೃಹದಾಕಾರವಾಗಿ ಎಮ್ಮರ ಆಗಿ ಬೆಳೆದಿದೆ ಬಂಧುಗಳೇ. ಆ 6500 ಸೊಸೈಟಿಗಳ ಯಾವ ಉದ್ದೇಶಕ್ಕೆ ಬಂದಿವೆ ಅಂದರೆ ಸಮಾಜಕ್ಕೆ ಒಂದು ಸ್ವಲ್ಪ ಸೇವೆ ಸಲ್ಲಿಸಿ ನಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬಂದಿದ್ದೀವಿ. ನಾವು 140 ಜನ ಯಾಕೆ ಇಲ್ಲಿದ್ದೀವಿ, 24 ಜನ ಆಡಳಿತ ಮಂಡಳಿಯಲ್ಲಿ ಯಾಕಿದ್ದೀವಿ ಅಂತಂದರೆ ಈ ಸೇವೆ ಪರಿಪೂರ್ಣವಾಗಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಡೀತದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನೋಡಿಕೊಳ್ಳಿಕ್ಕೋಸ್ಕರ ನಾವೆಲ್ಲರೂ ಇಲ್ಲಿದ್ದೀವಿ. ಆಡಳಿತ ಮಂಡಳಿಯವರು ಕೂಡ ಪ್ರತಿಯೊಂದು ರೂಪರೇಷೆಗಳನ್ನು ತಯಾರು ಮಾಡಬೇಕಾಗುತ್ತೆ. ಮುಂದಿನದನ್ನು, ಹಿಂದೆ ಆಗಿರ್ತಕ್ಕಂಥದ್ದನ್ನು ಸ್ಮರಿಸಿಕೊಂಡು ಮುಂದೆ ನಾವು ಯಾವ ರೀತಿ ನಮ್ಮ ಈ ಒಂದು ಮಹಾಮಂಡಲವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಯೋಚನಾ ಒಂದು ಇದನ್ನೇನು ಮಾಡುತ್ತೆ, ಆ ಯೋಚನೆಗೆ ತಕ್ಕಂತೆ, ಕ್ರಿಯಾ ಯೋಜನೆಗೆ ತಕ್ಕಂತೆ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ನಮ್ಮ ಟಾಸ್ಕ್ ಏನು ಅಂತಕ್ಕಂಥದ್ದನ್ನು ನಾವು ಪರಿಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಜನ ಇಲ್ಲಿ ನಾವು SDOಗಳಿದ್ದೀವಿ. ಆ SDOಗಳಿಗೆ ಅವರೇ ನಮ್ಮ ಕೇಂದ್ರ ಬಿಂದು. ಹಿರಿಯ ಅಧಿಕಾರಿಗಳು ಅನೇಕ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, DGMಗಳಿದ್ದಾರೆ, AGMಗಳಿದ್ದಾರೆ, ಮತ್ತು ಆಫೀಸ್ ಸಿಬ್ಬಂದಿಗಳಿದ್ದಾರೆ. ಅದರೆಲ್ಲದರ ಮಧ್ಯೆ ಅವರು SDOಗಳದ್ದು ಏನು ಕೆಲಸಪ್ಪ ಅಂತಂದರೆ ನಮ್ಮ ಸಂಯುಕ್ತ ಸಹಕಾರಿಯ ಸದಸ್ಯರುಗಳಿಗೂ ಮತ್ತು ನಮ್ಮ ಸಂಯುಕ್ತ ಸಹಕಾರಿಗೂ ಒಂದು ಕೊಂಡಿ ಇದ್ದಾಗೆ ಅವರು ಗ್ರೌಂಡ್ ರಿಯಾಲಿಟೀಸ್ ಏನು ಅನ್ನೋದಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡ್ತಾರೆ. ಸಹಕಾರಿ ಸಂಘಗಳು ಸೇವೆ ಮಾಡೋಕ್ಕೋಸ್ಕರನೇ ಬಂದಿದ್ದರೂ ಕೂಡ ಇಲ್ಲಿ ಕೂಡ ಅನೇಕ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಅನೇಕ ಸಂಸ್ಥೆಗಳು ನಾನು ಕ್ರೆಡಿಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಬಂದು ಸಾರ್ವಜನಿಕರಿಂದ ಡಿಪಾಸಿಟನ್ನು ಎತ್ಕೊಂಡು ಅದನ್ನು ಯಾವುದೋ ದುರುಪಯೋಗ ಮಾಡಿಕೊಂಡು ಸರಿಯಾಗಿ ಮರುಪಾವತಿ ಮಾಡ್ತಾ ಇರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಆ ರೀತಿ ತಪ್ಪುಗಳಾದಾಗ ನಾವು ಅವ್ರ ಮೇಲೆ ಏನು ಕ್ರಮ ತಗೋಬೇಕು, ಅದನ್ನು ಪ್ರತಿಯೊಂದು ಸಂಸ್ಥೆಗೂ ವಿಸಿಟ್ ಕೊಟ್ಟು ಅಲ್ಲಿ ಏನಾಗಿದೆ ಹೋಗಿದೆ ಅಂತಕ್ಕಂಥದ್ದು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ SDOಗಳು, ಸೌಹಾರ್ದ ಡೆವಲಪ್ಮೆಂಟ್ ಆಫೀಸರ್ಗಳ ಮೇಲೆ ಇರ್ತದೆ. ಅವರು ಕೇವಲ ಒಂದು ಆಡಳಿತಾತ್ಮಕ ಪರಿಣಿತಿ ಒಂದ್ರೆ ಸಾಕಾಗೋದಿಲ್ಲ, ಬರೀ ಅಕೌಂಟ್ಸ್ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗಲ್ಲ, ಬರೀ ತಾಂತ್ರಿಕವಾಗಿ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಅಲ್ಲಿ ಕಂಪ್ಯೂಟರ್ ಹೇಗೆ ವರ್ಕ್ ಮಾಡ್ತದೆ, ಅಲ್ಲಿ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತದೆ ಅಂತಕ್ಕಂಥದ್ದು ಎಲ್ಲದರ ಪರಿಣಿತಿಯನ್ನು ತೆಗೆದುಕೊಂಡು ಅವ್ರು ಬರೀ ಆರ್ಟ್ಸ್ ಓದಿರಲಿ ಅಥವಾ ಸೈನ್ಸ್ ಓದಿರಲಿ, ಕಾಮರ್ಸ್ ಓದಿರಲಿ ಅಷ್ಟಕ್ಕೆ ಸೀಮಿತ ಆಗಬಾರ್ದು.
ಬೇರೆಲ್ಲ ವಿಷಯಗಳು, ಅದಕ್ಕೆ ಪೂರಕವಾದ ವಿಷಯಗಳನ್ನೆಲ್ಲವನ್ನು ಕೂಡ ಅನುಭವದಲ್ಲಿ ತೆಗೆದುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿಂದ ಮಾಹಿತಿಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಮ್ಮ ಸಂಸ್ಥೆಗೆ ಮೇಲಿನವ್ರಿಗೆ ಕೊಡಬೇಕಾಗುತ್ತೆ. ಅದರ ಮೇಲೆ ನಾವು ಅದನ್ನೇ ಕ್ರಮ ತಗೊಳ್ತಕ್ಕಂಥದ್ದಾಗಿದೆ. ನಾವು ನೋಡಿದ್ದೀವಿ ಪ್ರಮುಖವಾದ ಅನೇಕ ವಿಚಾರಗಳು, ಅನೇಕ ನಿರ್ದೇಶಕ ಮಂಡಳಿಯವರೇ ಹಣವನ್ನು ದುರುಪಯೋಗ ಪಡ್ತಕ್ಕಂಥದ್ದು, ಸಾಲ ಕೊಡೋದ್ರ ಬದಲು ತಾವೇ ಎಲ್ಲ ಸಾಲ ತಗೊಂಡು ಅದನ್ನು ಮರುಪಾವತಿ ಮಾಡದೇ ಇರ್ತಕ್ಕಂಥದ್ದು, ಅನೇಕ ಭದ್ರತೆ ಇಲ್ಲದ ಸಾಲಗಳನ್ನು ತಾವೇ ತಗೊಳ್ತಕ್ಕಂಥದ್ದು. ನಮ್ಮ ಮುಖ್ಯ ಉದ್ದೇಶ ಎಲ್ಲದಕ್ಕಿಂತ ಮುಖ್ಯ, ಆ ಹಣವನ್ನು, ಸಂಪನ್ಮೂಲವನ್ನು ಯಾರು ಆ ಸಂಸ್ಥೆಗೆ ಕೊಟ್ಟಿರ್ತಾರೆ ಅವರ ಹಿತರಕ್ಷಣೆಯನ್ನು ನಾವು ಮಾಡಬೇಕಾದ ಜವಾಬ್ದಾರಿ ನಮಗಿರ್ತದೆ. ಯಾಕಂದ್ರೆ ನಾವು ಕೊಟ್ಟಿರೋ ಸಾಲಕ್ಕೆ ಭದ್ರತೆ ತಗೊಂಡಿರ್ತೀವಿ, ಅದನ್ನೇನೋ ಮಾಡ್ತೀವಿ. ಆದರೆ ನಮಗೆ ಬಂದಿರತಕ್ಕಂಥ ಡಿಪಾಸಿಟ್ಟು ಇಟ್ ಈಸ್ ಎನ್ ಅನ್ಸೆಕ್ಯೂರ್ಡ್ ಡಿಪಾಸಿಟ್, ಯಾವುದೇ ಭದ್ರತೆಯನ್ನು ನಾವು ಅದಕ್ಕೆ ಒದಗಿಸಿರೋದಿಲ್ಲ. ಆ ಕಾರಣದಿಂದ ಯಾರು ನಂಬಿಕೆಯ ವಿಶ್ವಾಸವನ್ನು ನಾವು ಗಳಿಸಬೇಕಾಗಿದೆ ಅಂತಂದರೆ ಸಾರ್ವಜನಿಕರ ವಿಶ್ವಾಸವನ್ನು ನಾವು ಗಳಿಸಬೇಕಾಗಿದೆ. ಇಲ್ಲಿ ನಾವು ಹಣ ಇಟ್ಟರೆ ನಮಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ನಂಬಿಕೆಯನ್ನು ಮತ್ತು ವಿಶ್ವಾಸವನ್ನು ಅವರಿಗೆ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ನಮ್ಮದಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳು ಅನೇಕ ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನಿದೀವಲ್ಲ, ಮೊದಲು ನಮ್ಮ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಅಧ್ಯಯನ ಮಾಡಿಕೊಂಡು ಸರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ಈಗಾಗಲೇ ನಮ್ಮ MD ಅವರು ಪ್ರಾಸ್ತಾವಿಕ ಭಾಷಣದಲ್ಲೇ ಹೇಳಿದ್ದಾರೆ, ಅನೇಕ ವಿಷಯ ತಜ್ಞರು ಇಲ್ಲಿದ್ದಾರೆ. ಆ ವಿಷಯ ತಜ್ಞರು ಏನನ್ನು ಪ್ರಸ್ತಾಪ ಮಾಡ್ತಾರೆ ಆ ವಿಷಯಗಳನ್ನೆಲ್ಲವನ್ನೂ ಕೂಡ ತಮ್ಮ ಮುಂದೆ ಇಟ್ಟಿದ್ದೀರಿ. ಅವುಗಳ ಪರಿಪೂರ್ಣ ಜ್ಞಾನವನ್ನು ನಾವು ತೆಗೆದುಕೊಂಡು ಪರಮ ಪೂಜ್ಯರು ಇನ್ನೂ 2 ದಿನ ನಾವು ಅವರ ದರ್ಶನ ಬಗ್ಗೆ ನಮಗೆ ಸಿಗ್ತದೆ. ನಮಗೇನಾದರೂ ಸಂಶಯಗಳಿದ್ರೆ ಅವರಲ್ಲಿ ಕೂಡ ನಾವು ಮಾತಾಡ್ಬೋದು. ಎಲ್ಲ ಅನೇಕ ಹಿರಿಯರು ಆಯಾ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಪಡೆದಿರ್ತಕ್ಕಂಥವ್ರು ಇದು ಬಂದು ಅನೇಕ ನಮಗೆ ಮಾರ್ಗದರ್ಶನ ನೀಡೋರಿದ್ದಾರೆ. ಈ ಒಂದು ಸದುಪಯೋಗವನ್ನು ಪಡ್ಕೊಂಡು 3 ದಿನಗಳ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಬರೀ ಕೇಳ್ತಕ್ಕಂಥದ್ದು ಇಲ್ಲಿಯ ಪ್ರವಚನ ಅಥವಾ ಭಾಷಣ ಕೇಳ್ತಕ್ಕಂಥದ್ದೆಲ್ಲ, ಇಲ್ಲಿಯ ಪರಿಸರವನ್ನು ಕೂಡ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದನ್ನು ಪೂಜ್ಯರು ನಮಗೆ ಸಲಹೆ ಮಾಡಿದರು. ಆ ಒಂದು ಕೆಲಸವನ್ನು ನಾವು ಮಾಡ್ತಾ ನಾವು ಬಂದಿರತಕ್ಕಂಥ ನಾವು ಖರ್ಚು ಮಾಡಿದ ಹಣಕ್ಕೆ 10ರಷ್ಟು ನಾವು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು. ಅದು ಅನುಭವದ ರೂಪದಲ್ಲಿ, ನಮ್ಮ ಪರಿವರ್ತನೆಯ ರೂಪದಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾನು ಇಲ್ಲಿ ಬಂದು ಇದರ ಒಂದು ಅಧ್ಯಕ್ಷತೆ ವಹಿಸಿ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ, ನಮ್ಮ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ನಿರ್ದೇಶಕ ಮಂಡಳಿಯವರಿಗೂ, ಪರಮ ಪೂಜ್ಯರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಾಗರ.